Hello dear students, welcome to SingStyle of Max. So ನಾವು KCET previous year questions ನ ಡಿಸ್ಕಸ್ ಮಾಡ್ತಾ ಇದ್ವಿ, that too particularly past 7 years ಇಂದು ಅಷ್ಟೇ ಡಿಸ್ಕಸ್ ಮಾಡ್ತಾ ಇದ್ವಿ, so that you can get the trend how and the pattern how the questions are being asked. Okay, particularly 7 years ಅಂದ್ರೆ 2018 ಇಂದ ಹಿಡಿದು 2024 ವರೆಗೂ ಯಾವ್ಯಾವ ಕ್ವಶನ್ಸ್ ಈ ಚಾಪ್ಟರ್ ಇಂದ ಬಂದಿದೆ. Okay, this is one of the chapters where maximum questions have appeared. ನೆನಪಿರಲಿ. ಓಕೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋವಂಥ ಮೇಜರ್ ಚಾಪ್ಟರ್ಗಳು ಅಂದರೆ ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸು, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಇಂಟಿಗ್ರೇಷನ್, ಇವು ಮೂರು ಮೇಜರು. ಅದಾದಮೇಲೆ ಪ್ರಾಬಬಿಲಿಟಿ ಬರುತ್ತೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬರುತ್ತೆ. ಈ 5 ಯೂನಿಟ್ಸ್ ಅಂತೂ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ದಟ್ ಯು ವಿಲ್ ಗೆಟ್ ಮೋರ್ ದ್ಯಾನ್ 2 questions, ಮೋರ್ ದ್ಯಾನ್ 3 questions. ಓಕೆ, ರೈಟ್. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಸ್ಟಾರ್ಟ್ ದ ಟಾಪಿಕ್. ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಇಂದು 2018 ಕ್ವೆಶನಿಗೆ ಬಂದರೆ ಯಾವುದಿದೆ? ಲೆಟ್ ಮಿ ಜಸ್ಟ್ ಗೋ ವಿತ್ ದಿಸ್. 2018 ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಇಯರ್. ಕ್ವೆಶನ್ ನಂಬರ್ 50 ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, 2018 ಇಂದು. ಸೊ ಯು ಹ್ಯಾವಿಂಗ್ ದ ಫಸ್ಟ್ ಕ್ವೆಶನ್ ನೌ ಈಸ್, ಇಫ್ ಎ ಈಸ್ ಈಕ್ವಲ್ ಟು 2 minus 2 minus 2 2, ದೆನ್ ಎ ಪವರ್ ಎನ್ ಈಸ್ ಈಕ್ವಲ್ ಟು 2 ಪವರ್ ಕೆ ಇಂಟು ಎ, ವೇರ್ ಕೆ ಈಸ್ ಅಂದರೆ ಕೆ ವ್ಯಾಲ್ಯೂ ಕಂಡುಹಿಡಬೇಕು ನಾವು. ಓಕೆ, ಅಲ್ಲಿಗೆ ಒಂದಂತೂ ಗೊತ್ತಾಯಿತು, ಎ ಸ್ಕ್ವೇರು ಎ ಕ್ಯೂಬು ಈ ರೀತಿ ಮಾಡ್ಕೊಂಡು ಹೋದರೆ ನಮಗೆ 2 ಪವರ್ ಸಮಥಿಂಗ್ ಕಾಮನ್ ತಗೊಂಡ ಮೇಲೆ ಎ ಮ್ಯಾಟ್ರಿಕ್ಸ್ ಬಂದೇ ಬರುತ್ತೆ ಅಂತ ಗೊತ್ತಾಯಿತು. ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ದಟ್ ಒನ್. ಎ ಸ್ಕ್ವೇರ್ ಅಂತ ಅಂದರೆ 2 minus 2 minus 2 2, ದೆನ್ 2 minus 2 minus 2 2. ಇದನ್ನು ನಾವು ಕಂಡುಹಿಡಿದ್ರೆ ಏನು ಸಿಗುತ್ತೆ ನಮಗೆ? 2 2s are 4, minus into 1 plus 4, ಸೊ 2 4 plus 4 ಎಷ್ಟಾಯ್ತು? 8. ನೆಕ್ಸ್ಟ್ 2 ಇಂಟು ಅಲ್ಲಿಗೆ -4 -4 ಅಂದರೆ -8. ಅಗೇನ್ ಹಿಯರ್ -4 -4, so -8. again here +4 +4 8. ಓಕೆ, ಇದನ್ನು ನಾನು 2 ಪವರ್ ಸಮಥಿಂಗ್ ಕಾಮನ್ ಹೊರಗೆ ತೆಗಿಬೇಕು, ಎ ಮ್ಯಾಟ್ರಿಕ್ಸ್ ಬರಬೇಕು ಅಂತ ಅಂದರೆ ಏನಾಗುತ್ತೆ ಹೇಳಿ? 4 ಕಾಮನ್ ತೆಗಿತೀವಿ ತಾನೆ. 4 ಕಾಮನ್ ತೆಗೆದ್ರೆ 2 4 2s -2 2, ಅಲ್ಲಿಗೆ ಎ ಮ್ಯಾಟ್ರಿಕ್ಸ್ ಆಯಿತಾ? 4 ಈಸ್ ವಾಟ್? 2 ಸ್ಕ್ವೇರ್ ಇಂಟು ಈ ಮ್ಯಾಟ್ರಿಕ್ಸ್ ಏನು? ಎ ಮ್ಯಾಟ್ರಿಕ್ಸ್, ರೈಟ್? ಅಲ್ಲಿಗೆ ನಮಗೆ ಏನು ಗೊತ್ತಾಯಿತು? ಎ ಸ್ಕ್ವೇರ್ ಇದ್ದಾಗ ಇಲ್ಲಿ 2 to the power ಆಫ್ ಅದೇ ಪವರ್ ಬರುತ್ತೆ ಅಂತ ಗೊತ್ತಾಯಿತು. ಇಲ್ಲಿ ಎ ಪವರ್ ಎನ್ ಇದ್ದಾಗ ಅದೇ ಬರುತ್ತಾ -1 ಬರುತ್ತಾ? ಆ್ಯಕ್ಚುಲಿ ಅಬ್ಸರ್ವ್ ಜಸ್ಟ್ ಎ ಮಿನಿಟ್. ಎ ಸ್ಕ್ವೇರ್ ಕಂಡುಹಿಡಿದಿದ್ದಾರೆ. ಲೆಟ್ ಅಸ್ ಟ್ರೈ ಎ ಕ್ಯೂಬ್. ವಾಟ್ ವಿಲ್ ವಿ ಗೆಟ್? ಪ್ಯಾಟ್ರನ್ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡೋಣ. ಎ ಕ್ಯೂಬ್ ಅಂತ ಅಂದರೆ ಏನಾಗುತ್ತೆ ಮತ್ತೆ? 2 minus 2 minus 2 2 ಇಂಟು ಎ ಸ್ಕ್ವೇರ್ ಅಂದರೆ 8 -8 -8 8. ಓಕೆ, 8 2s are 16, 8 2s are 16, minus plus 16, 16 2s are 32. ನೆಕ್ಸ್ಟ್ -32, ನೆಕ್ಸ್ಟ್ -32 plus 32. ಪ್ಯಾಟ್ರನ್ ಒಂದು ರೆಕಗ್ನೈಸ್ ಆಗುತ್ತೆ ಆರಾಮಾಗೆ, ರೈಟ್? ಈಗ ಇದರಲ್ಲಿ ಮತ್ತೆ ಏನೋ ಉಳಿಸ್ಕೋಬೇಕು ನಾನು ಅಂತ ಅಂದರೆ ಏನಾಗಬೇಕು? 16 ಕಾಮನ್ ತೆಗಿಬೇಕಾಗುತ್ತೆ. 16 ಕಾಮನ್ ತೆಗೆದ್ರೆ 16 2s are 4 2s are 8. ಕರೆಕ್ಟ್ ಇದೆ ತಾನು ಕಾಮನ್ ತೆಗೆದಿರೋದು? ಎಸ್, ಇಟ್ ಈಸ್ ರೈಟ್. ದೆನ್ 16 ಈಸ್ ನಥಿಂಗ್ ಬಟ್ 2 to the power of 4, ಆ್ಯಂಡ್ ದಿಸ್ ಈಸ್ ವಾಟ್? ಎ ಮ್ಯಾಟ್ರಿಕ್ಸ್ ಯುವರ್ಸ್, ರೈಟ್? ಸೊ ಅಲ್ಲಿಗೆ ಏನಾಗುತ್ತೆ ಇದು ಅಂತ ಅಂದರೆ 2 ಪವರ್ 4. 3 ಇದ್ದಾಗ 4 ಬಂತು, 2 ಇದ್ದಾಗ ಆ್ಯಕ್ಚುಲಿ ಕರೆಕ್ಟ್ ಇದೆಯಾ? ಎ ಸ್ಕ್ವೇರ್ ಎ ಕ್ಯೂಬ್. ಜಸ್ಟ್ ಎ ಮಿನಿಟ್, ಲೆಟ್ ಮಿ ಕ್ಲಾರಿಫೈ. ರೈಟ್, ಇನ್ನು ಒಂದು ಎ ಪವರ್ 4 ಚೆಕ್ ಮಾಡೋಣ. ಎ ಪವರ್ 4 ಅಂತ ಅಂದರೆ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ 8 -8 -8 8 ಇಂಟು 8 -8 -8 8, ರೈಟ್? 8 ಇಂಟು 8 64, 64 ಪ್ಲಸ್ 64 ಅಂತ ಅಂದರೆ ಎಷ್ಟಾಗುತ್ತೆ? 128 ಆಗುತ್ತೆ. ಇಲ್ಲಿ -128 ಆಗುತ್ತೆ, ಇಲ್ಲಿ -128 ಆಗುತ್ತೆ, ಇಲ್ಲಿ ಏನಾಗುತ್ತೆ? 128 ಆಗುತ್ತೆ. ಸೊ ಅಲ್ಲಿಗೆ ನಮಗೆ ಇಂಟು ಎ ಸಿಗಬೇಕು ಅಂತ ಅಂದರೆ 64 2s ತಾನೆ ಅದು. ಸೊ 64 ಕಾಮನ್ ತೆಗೆದ್ರೆ ನಮಗೇನು ಸಿಗುತ್ತೆ? 2 - 2 -2 2 ಸಿಗುತ್ತೆ. 64 ಅಂತ ಅಂದರೆ ಎಷ್ಟು? 2 to the power of 6. ಇದೇನಾಯಿತು? 2 ಪವರ್ 4 ಆಯಿತು. ಇದು 2 ಪವರ್ 6 ಆಯಿತು. ಅಲ್ಲಿಗೆ ಅಬ್ಸರ್ವ್ ಮಾಡಿ, ಎ ಇದ್ದಾಗ ನಾನು ಎ ಅಂತಲೇ ಇಟ್ಕೊಂಡಿದ್ದೀನಿ. ಎ ಸ್ಕ್ವೇರ್ ಮಾಡಿದಾಗ ನನಗೇನಾಯಿತು? 2 ಸ್ಕ್ವೇರ್ ಇಂಟು ಎ ಬಂತು. ಎ ಕ್ಯೂಬ್ ಮಾಡಿದಾಗ ನನಗೇನಾಯಿತು? 2 to the power of 4 ಇಂಟು ಎ ಬಂತು. ಎ ಪವರ್ 4 ಮಾಡಿದಾಗ ನನಗೇನಾಯಿತು? 2 ಪವರ್ 6 ಇಂಟು ಎ ಬಂತು. ಓಕೆ, ಐ ಹೋಪ್ ಯು ಗಾಟ್ ದ ಪ್ಯಾಟ್ರನ್, ರೈಟ್? ಪ್ಯಾಟ್ರನ್ ಸಿಕ್ತು. ಇಲ್ಲಿ 2 ಪವರ್ ಹಂಗಂದ್ರೆ ಏನಾಗುತ್ತೆ? ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ? n+1 n-1 ಅಂತೂ ಆಗಲ್ಲ. 2 ಪವರ್ n-1 ನಮಗೆ ಪವರ್ ಬೇಡ, ಕೆ ವ್ಯಾಲ್ಯೂ ಅಷ್ಟೇ ತನಕ ಕೇಳಿರೋದು. ಅಂದರೆ 2 ಪವರ್ ಏನಾಗ್ತಾ ಇದೆ ಇಲ್ಲಿ ಅಂದರೆ
ಡೆಫಿನೆಟ್ಲಿ 2n - 2 ಆಗ್ತಿದೆ, ಹೌದಲ್ವಾ? ಅಬ್ಸರ್ವ್ ಮಾಡಿ, ಇಲ್ಲಿ ಪವರ್ ಏನಿದೆಯಲ್ಲ 2 × n - 2, 2 2 4, 4 - 2, 2 ಬರ್ತಿದೆ. ಓಕೆ, 2 × 4 - 2, 4 2 8, 8 - 2, ಸಾರಿ 2 ಪವರ್ n ಅಂತ ಅಂದ್ರೇನು 3 ಇಲ್ಲೇನು ಇನ್ಕ್ರೀಸ್ ಮಾಡ್ತಿದ್ರಲ್ಲ, 3 2 6, 6 - 2 4. ಓಕೆ, ನೆಕ್ಸ್ಟ್ ಇಯರ್ 2 × 4 - 2, 8 - 2 6, ಅದು ಪವರ್ ಬಂತು, ಇದು ಬಂತು. ಅಂದರೆ ಏನಾಗ್ತಿದೆ, ಪವರ್ ಡೆಫಿನೆಟ್ಲಿ 2 to the power of 2n - 2 ಆಗ್ತಿದೆ. ಅಲ್ಲಿ 2 ಕಾಮನ್ ತೆಗೆದ್ರೆ n - 1. ದೇರ್ಫೋರ್ ಇದೇ ನಮ್ಮ ಕೆ ವ್ಯಾಲ್ಯೂ ಆಗುತ್ತೆ. ಕೆ = 2 × n - 1. ಓಕೆ, ಎ ಬಿಟ್ ಕಾಂಪ್ಲಿಕೇಟೆಡ್, ಬಟ್ ಈ ಥರ ಪ್ರಾಬ್ಲಮ್ಸಲ್ಲಿ ನೀವೇನು ಮಾಡಬೇಕು ಅಂದರೆ ಎ ಸ್ಕ್ವೇರ್ ಎ ಕ್ಯೂಬ್ ಅಷ್ಟು ಮಾಡೋ ಅಷ್ಟರಲ್ಲ ಪ್ಯಾಟ್ರನ್ ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಅಂದಾಗ a⁴ ಹೋಗ್ರಿ, ಇಲ್ಲ ಅಂದರೆ ಎ ಸ್ಕ್ವೇರು ಎ ಕ್ಯೂಬಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ದಟ್ ವಾಸ್ ಆಸ್ಕ್ಡ್ ಇನ್ 2018 ಇಟ್ ಸೆಲ್ಫ್. 2018 ಎಷ್ಟು ಕ್ವಶನ್ ಕೇಳಿದ್ದಾರೆ ಅಂದರೆ 1 2 3 4 5 6 7 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್, ರೈಟ್? ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಆಲ್ಸೋ ವೆರಿ ಈಸಿ ಕ್ವಶನ್. ಯು ಹ್ಯಾವ್ ಟು ಫೈಂಡ್ x and y ವ್ಯಾಲ್ಯೂಸ್. ಮಲ್ಟಿಪ್ಲೈ ಮಾಡ್ರಿ. 1 × x plus y is equal to 2 4. ನೆಕ್ಸ್ಟ್ -1 × x minus x plus 1 × y. ಈಗ ಅಲ್ಲಿಗೆ ನಮಗೇನು ಸಿಕ್ತು, x plus y is equal to 2 minus x plus y is equal to 4. ಇವನ್ನ ನಾನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 2y is equal to 6. y ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ 3 ಆಗುತ್ತೆ. y ವ್ಯಾಲ್ಯೂ 3 ಅಂತ ಅಂದರೆ ಇಲ್ಲೇನಿದೆ, ಓಕೆ. ಸೊ ಆಪ್ಷನ್ ಎ ಮತ್ತು ಸಿ ಅಂತೂ ಡಿರೆಕ್ಟ್. ಈಗ 1 - 1 ಯಾವ್ದು ಬರುತ್ತೆ ಅಂತ ನೋಡ್ಬೇಕು ನಾವು, ಹೌದಲ್ವಾ? ಸೊ ಸಬ್ಸ್ಟಿಟ್ಯೂಟ್ ದ y ವ್ಯಾಲ್ಯೂ ಹಿಯರ್. x plus 3 is equal to 2. x is equal to 2 minus 3 ಅಂದರೆ -1. ಅಲ್ಲಿಗೆ ಆಪ್ಷನ್ ಯಾವುದು, -1 ಎಲ್ಲಿದೆ, ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇಫ್ ಎ is equal to cos alpha sin alpha minus sin alpha cos alpha, then A ಟ್ರಾನ್ಸ್ಪೋಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಲೆಟ್ ಅಸ್ ಟ್ರೈ. A × E ಟ್ರಾನ್ಸ್ಪೋಸ್ ಏನಾಗುತ್ತೆ ನಿಮಗೆ? ಜಸ್ಟ್ ಟ್ರೈ. ಎ ಮ್ಯಾಟ್ರಿಕ್ಸ್ ಫಸ್ಟ್ ಬರ್ಕೊಂಬಿಡೋಣ. ಓಕೆ, ಎ ಟ್ರಾನ್ಸ್ಪೋಸ್ ಜೊತೆಗೆ ಬರೆಯೋಣ. ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ, ದಿಸ್ ಇಸ್ ಯುವರ್ ಎ ಮ್ಯಾಟ್ರಿಕ್ಸ್, ಇಂಟು ಎ ಟ್ರಾನ್ಸ್ಪೋಸ್. ಎ ಟ್ರಾನ್ಸ್ಪೋಸ್ ಅಂದರೆ ಇದ್ರದ್ದು ಟ್ರಾನ್ಸ್ಪೋಸು ಏನಾಗುತ್ತೆ, ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ cos alpha, right? Cos into cos, cos square alpha, plus sin into sin, sin square alpha. Next, cos alpha sin alpha minus cos alpha sin alpha plus sin alpha into cos alpha, okay, minus sin alpha cos alpha plus cos alpha sin alpha. Next, minus into minus plus sin square alpha plus cos square alpha. ನಮಗೆ ಗೊತ್ತಿದೆ sin square theta plus cos square theta ಅಂದರೆ ಎಷ್ಟು, 1 ಆ್ಯಂಡ್ ಸೇಮ್ ಕ್ವಾಂಟಿಟಿ ಪ್ಲಸ್ ಮೈನಸ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ, 0 1. ದಟ್ ಈಸ್ ಐಡೆಂಟಿಟಿ. ಓಕೆ, ಅಲ್ಲಿಗೆ ಈಸಿ ಕ್ವೆಶನ್, ಡೈರೆಕ್ಟ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವೆಶನ್ ನಂಬರ್ 53. ಓಕೆ 53 54 ಎರಡೂ ಕೂಡ ಡಿಪೆಂಡ್ ಆಗೋದೇನು ಪ್ರಾಪರ್ಟಿ ಮೇಲೆ. ಸೊ ದೇರ್ ಫೋರ್ ಅಗೇನ್ ದ ಸೇಮ್ ಥಿಂಗ್ ದಟ್ ವಿ ಆರ್ ಸ್ಕಿಪ್ಪಿಂಗ್ ದಿ ಕ್ವೆಶನ್, ಓಕೆ, ವಿಚ್ ಇಸ್ ನಾಟ್ ಇನ್ ದ ಸಿಲೆಬಸ್. Coming to question number 55, nothing but this one also 2018 question. If x1 y1 x2 y2 x3 y3 are the vertices of a triangle whose area is k square units, then ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ, ದಿಸ್ ಇಸ್ ಪ್ರೆಟಿ ಈಸಿ ಕ್ವೆಶನ್. ಬಟ್ ಏನಂದರೆ ಅಲ್ಲಿ 4 4 ಬಂದುಬಿಡ್ತಲ್ಲ, ಅದಕ್ಕೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಬಟ್ ದ್ಯಾಟ್ಸ್ ನಾಟ್ ದ ವೇ. ಓಕೆ, ಲೆಟ್ ಮಿ ಟೇಕ್ ದ ಶೀಟ್. ಏನು ಮಾಡಬೇಕು ಅಂತಂದರೆ ಅಬ್ಸರ್ವ್ ಮಾಡಿ, ನಮಗೆ ಗೊತ್ತಿದೆ ಏರಿಯಾ ಈಸ್ ಈಕ್ವಲ್ ಟು ಎಷ್ಟಪ್ಪ, 1/2 ಇಂಟು x1 y1 1 x2 y2 1 x3 y3 1. ಕರೆಕ್ಟಾ? ಈ 2ನ ಈ ಕಡೆ ಕಳಿಸಿ, ಏರಿಯಾ ವ್ಯಾಲ್ಯೂ ಎಷ್ಟಿದೆ, ಕೆ ತಾನೆ. ಸೊ ದೇರ್ ಫೋರ್ ಏನಾಗುತ್ತೆ, x1 y1 1 x2 y2 1 x3 y3 1. ಓಕೆ, ಅವ್ರು ಕೇಳಿರೋ ಕ್ವಶನ್ ಏನಪ್ಪ, ಇದ್ರದ್ದು ಅಲ್ಲ. ಓಕೆ, ಡನ್. ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಈ ಕಡೆ ಹೋದರೆ 2 ಇಂಟು ಕೆ, ಏರಿಯಾ ಅವರೇ ಕೊಟ್ಟಿದ್ದಾರೆ. ಈಗ ಅಬ್ಸರ್ವ್ ಮಾಡಿ, ಕ್ವಶನಲ್ಲಿ 4 ಇದೆ ಇಲ್ಲಿ ಅಂದಮೇಲೆ ನಾವೇನು ಮಾಡೋಣ, ವಿಲ್ ಮಲ್ಟಿಪ್ಲೈ ದ 4 ಆನ್ ಬೋತ್ ಸೈಡ್ಸ್. ಸಿಂಪಲ್. ಸೊ ವೆನ್ ಯು ಮಲ್ಟಿಪ್ಲೈ 4 ಆನ್ ಬೋತ್ ಸೈಡ್ಸ್, 4 2s 8k. ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಮ್ಯಾಟ್ರಿಸಸ್ ಥರ ಪ್ರತಿಯೊಂದು ಎಲಿಮೆಂಟಿಗೂ ಮಲ್ಟಿಪ್ಲೈ ಆಗಲ್ಲ. ನಾವು ಯಾವುದಾದ್ರೂ ಒಂದು ರೋ ಅಥವಾ ಯಾವುದಾದ್ರೂ ಒಂದು ಕಾಲಮಿಗೆ ಮಾತ್ರ ಮಲ್ಟಿಪ್ಲೈ ಮಾಡಿದ್ದೀವಿ. ಎಲ್ಲದಕ್ಕೂ ಮಲ್ಟಿಪ್ಲೈ ಆಗಬೇಕು ಅಂತ ಅಂದರೆ ಏನಾಗುತ್ತೆ, 4 ಕ್ಯೂಬ್ ಕಾಮನ್ ಬರಬೇಕಿತ್ತು ನಾನು.
ಬಟ್ ಒಂದೇ ಸತಿ 4 ಬರ್ತಿದ್ದೀನಿ. ದಟ್ ಮೀನ್ಸ್ ಐ ಮಲ್ಟಿಪ್ಲೈಂಗ್ ಟು ಓನ್ಲಿ ದಿಸ್ ಕಾಲಮ್ ಬಿಕಾಸ್ ಆಸ್ ಪರ್ ಕ್ವಶನ್ಸ್ ರಿಕ್ವೈರ್ಮೆಂಟ್ ದಟ್ ಈಸ್ ದೇರ್. ನೆಕ್ಸ್ಟ್ ಅವ್ರೇನು ಮಾಡಿದ್ದಾರೆ, ಸ್ಕ್ವೇರಿಂಗ್ ಮಾಡಿದ್ದಾರೆ ತಾನೆ. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ರಿ. 8 ಸ್ಕ್ವೇರ್ 64 k ಸ್ಕ್ವೇರ್. ದಟ್ಸ್ ದ ಡೈರೆಕ್ಟ್ ಆನ್ಸರ್. ದಟ್ಸ್ ಇಟ್. ಸಿ. ಓಕೆ, ಜಸ್ಟ್ ಸ್ವಲ್ಪ ತಲೆ ಉಪಯೋಗಿಸ್ಬೇಕಷ್ಟೇ ಇದಕ್ಕೆ. ಏರಿಯಾ ಗೊತ್ತಿದೆ, ಇಲ್ಲಿಗೆ ಬಂದು ನಿಂತ್ಕೊಂತೀರಾ. ಅವ್ರೇನು ಕೇಳಿದರೆ 4 ಹೋಲ್ ಸ್ಕ್ವೇರ್ ಇರ್ಬೇಕಾ, 4 ಮಲ್ಟಿಪ್ಲೈ ಮಾಡಿರಿ, ದೆನ್ ಸ್ಕ್ವೇರಿಂಗ್ ಮಾಡಿರಿ. ಇಲ್ಲಿಗಿಂತ ಆನ್ಸರ್. ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಲೆಟ್ ಎ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 × 3, ದೆನ್ ಡಿಟರ್ಮಿನೆಂಟ್ ಆಫ್ 5a ಏನಾಗುತ್ತೆ? ಸಿಂಪಲ್ ಡೈರೆಕ್ಟ್ ಕ್ವಶನ್ ಇದೆ. ಡಿಟರ್ಮಿನೆಂಟ್ ಆಫ್ 5a ಅಂದರೆ ಏನು? 5 ಕಾಮನ್ ತೆಗಿತೀವಿ. ಕಾಮನ್ ತೆಗಿಬೇಕಾದ್ರೆ ಏನು, ಆರ್ಡರ್ ಎಷ್ಟಿದೆ ಅಷ್ಟು ಟೈಮ್ಸ್ ತೆಗಿತೀವಿ, ಅಂದರೆ 3 ಟೈಮ್ ಇಂಟು ಡಿಟರ್ಮಿನೆಂಟ್ ಆಫ್ ಎ. ಅರ್ಜೆಂಟಲ್ಲಿ ಏನು ಮಾಡ್ತೀರಾ, 5 ಕ್ಯೂಬು ಮ್ಯಾಕ್ಸಿಮಮ್ ಸ್ಟೂಡೆಂಟ್ 625 ಅಂತ ಬರೆದು ಬಿಡ್ತೀರಾ. ಇಲ್ಲಿ ನಿಮ್ಮ ಗುಡ್ ಲಕ್ಕಿಗೆ 625 ಇಲ್ಲ, ಬಟ್ ಅವ್ರು ಬೇಕಂತ ಕೊಡ್ತಾರೆ ಒಂದೊಂದ್ಸತಿ. ನೀವು ಗೊತ್ತಿರಬೇಕು 5 ಕ್ಯೂಬ್ ಮೀನ್ಸ್ ವಾಟ್, 125. ಓಕೆ, ಸೊ 5 × 4 ಅಂದರೆ 625. Therefore answer is option B is the right answer. Next, the inverse of this matrix is. What is the inverse of this matrix? As per your board level, ಏನು ಮಾಡ್ತೀರಾ ನೀವು, ಅಡ್ಜಾಯಿಂಟು ಕಂಡುಹಿಡಿತೀರಾ, ಆಮೇಲೆ ಡಿಟರ್ಮಿನೆಂಟು ಕಂಡುಹಿಡಿತೀರಾ, ಎಲ್ಲ ಮಾಡ್ತೀರಾ. ಬಟ್ ಹಿಯರ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು ಈಸ್, ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ ನಿಮಗೆ ಏನೇನು ಎಲಿಮೆಂಟ್ಸ್ ಕಾಣಿಸ್ತಿದೆ ಅಂತ. 3 ಎಲ್ಲ ಕಡೆ ಇದೆಯಾ, ಹಾಗಂದ್ರೆ ಫಸ್ಟ್ ಎಲಿಮೆಂಟ್ನ ಕಂಡುಹಿಡಿಯೋಕ್ಕೆ ಹೋಗ್ಬಿಡ್ರಿ. ಅರ್ಥ ಆಯ್ತಲ್ಲ? ಇನ್ವರ್ಸ್ ಫಸ್ಟು ಡಿಟರ್ಮಿನೆಂಟ್ ಕಂಡುಹಿಡಿರಿ. ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಬಂದೇ ಬರುತ್ತೆ, ಯಾಕಂದರೆ ಎಲ್ಲ ಆಪ್ಷನ್ಸು ಆ ಥರ ಇದ್ದಾವೆ. ಸೊ ಡಿಟರ್ಮಿನೆಂಟ್ ಒಂದು ಕಂಡುಹಿಡಿದು ಬಿಡೋಣ. ಅದು -1 +1 ಅಂತ ಗೊತ್ತಾಗಲಿ. 2 × 3 1s 3, ನೆಕ್ಸ್ಟ್ -0 ಬಿಡ್ರಿ, -1 ಅಲಾಂಗ್ ಫಸ್ಟ್ ಕಾಲಮ್ ನಾನು ಎಕ್ಸ್ಪ್ಯಾನ್ಷನ್ ಮಾಡ್ತಿರೋದು. 5 1s 5, 3 2s 6, 6 - 5 1. ಸೊ ಡಿಟರ್ಮಿನೆಂಟ್ ಇನ್ನೇನು 1 ಇದೆ, ಅದಕ್ಕೆ ಬೆಲೆನೇ ಇಲ್ಲ. ನೆಕ್ಸ್ಟ್ ಇರೋದು ಏನಿದ್ರು ಗೇಮ್ ಏನೋ ಅಡ್ಜಾಯಿಂಟ್ ಇದ್ದು, ಹೊತ್ತಾನೆ ನಿಮಗೆ ಗೊತ್ತಿದೆ. ಎ ಇನ್ವರ್ಸ್ ಅಂದರೆ ಫಾರ್ಮುಲಾ ಏನು, 1/ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ. ಡಿಟರ್ಮಿನೆಂಟ್ ಇನ್ನೇನು 1 ಆಯಿತು ಅಂದರೆ ಬಿಟ್ಟಾಕ್ರಿ. ಅಡ್ಜಾಯಿಂಟ್ ಏನಾಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಇಂದು ಟ್ರಾನ್ಸ್ಪೋಸ್. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಇಲ್ಲಿ ಪ್ರತಿಯೊಂದು ಕಂಡುಹಿಡಿತೀರ ನೀವು. ಪ್ರತಿಯೊಂದು ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ. ಇಫ್ ಸಮಥಿಂಗ್ ಈಸ್ ಕಾಮನ್ ಬಿಟ್ವೀನ್ ಆಲ್ ದ ಎಲಿಮೆಂಟ್ಸ್ ದೆನ್ ಲೀವ್ ಇಟ್. 3 ನೋಡ್ರಿ, ಫಸ್ಟ್ ಎಲಿಮೆಂಟ್ ಎಲ್ಲ ಕಡೆ ಕಾಮನ್ ಇದೆ. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಅಬ್ಸರ್ವ್ ಮಾಡಿ, ಎಲ್ಲ ಕಡೆ -1 ಇದೆ ಅಂದರೆ, -15 ಇಲ್ಲಿದೆ ಅಂದರೆ ಚಾನ್ಸಸ್ ಏನಿದೆ -15 ಇಲ್ಲಿ ಬರಬೇಕು ಇಲ್ಲಿ ಬರಬೇಕು ಅನ್ನೋದು ನನಗೆ ಬೇಕು ಫಸ್ಟು. ಓಕೆ, ಸೊ ನಾವೇನು ಮಾಡೋಣ, ನಮಗೆ ಗೊತ್ತಿದೆ ಕೋಫ್ಯಾಕ್ಟರ್ಸ್ ನಾನು ಕಂಡುಹಿಡಿತೀನಲ್ಲ, ಮೀನ್ಸ್ ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಈ ರೀತಿ ನಾನು ಕಂಡುಹಿಡಿತೀನಲ್ಲ. ನನ್ನ ಅಡ್ಜಾಯಿಂಟಲ್ಲಿ ಇಲ್ಲಿ ಬರೋ ಎಲಿಮೆಂಟ್ ಇದೆಯಲ್ಲ, ವಿಚ್ ಇಸ್ ನಥಿಂಗ್ ಬಟ್ ದಿಸ್ ಒನ್, ರೈಟ್? ಯಾಕಂದರೆ ಇದು ಟ್ರಾನ್ಸ್ಪೋಸ್ ಆಗುತ್ತೆ, ಫಸ್ಟ್ ಕಾಲಮ್ ಇರೋದು ಫಸ್ಟ್ ರೋ ಆಗುತ್ತೆ ಅಡ್ಜಾಯಿಂಟಲ್ಲಿ. ಹಾಗಾಗಿ ನಾನೇನು ಮಾಡಬೇಕು, ಈ ಎಲಿಮೆಂಟ್ನ ಕಂಡುಹಿಡಿಯೋಣ. ಈ ಎಲಿಮೆಂಟ್ ಕಂಡುಹಿಡಿದಾಗ ನನಗೆ ಇನ್ ಕೇಸ್ ಅದು -15 ಥರನೇ ಬರ್ತಿದೆ ಅಂದರೆ ಐ ಕ್ಯಾನ್ ಅಟ್ಲೀಸ್ಟ್ ಡಿಸ್ಕಾರ್ಡ್ ಸರ್ಟನ್ ಏನಂತಾರೆ ಆಪ್ಷನ್ಸ್ನ ಡಿಸ್ಕಾರ್ಡ್ ಮಾಡ್ಬೋದು. ಸೊ ಲೆಟ್ ಅಸ್ ಫೈಂಡ್ ದಿಸ್ ಮಿಡಲ್ ಎಲಿಮೆಂಟ್. ಮಿಡಲ್ ಎಲಿಮೆಂಟ್ ಏನಾಗುತ್ತೆ ಅಬ್ಸರ್ವ್ ಮಾಡ್ರಿ, ಜಸ್ಟ್ ಎ ಮಿನಿಟ್. ಮಿಡಲ್ ಎಲಿಮೆಂಟ್ ಅಂದರೆ ಇದು ಏನಾಗುತ್ತೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದ್ರೆ 5 3s 15 ಆಗುತ್ತೆ. ಅಲ್ಲಿಗೆ ಇದೇನಾಯಿತು, 15 ಆಗುತ್ತೆ. -15 ಆಗೇ ಆಗುತ್ತೆ. ಅಂದರೆ ಏನು, ನಮಗೆ ಅಡ್ಜಾಯಿಂಟ್ ಬರಿಬೇಕಾದ್ರೆ ಈ ರೋ ಹಿಂಗೆ ಬರುತ್ತಲ್ಲ, ಇಲ್ಲಿ ಎಲಿಮೆಂಟ್ಸ್ ಬರುತ್ತಲ್ಲ, ಸೆಕೆಂಡ್ ಎಲಿಮೆಂಟ್ -15 ಇರುತ್ತೆ ಕನ್ಫರ್ಮ್. ಅಲ್ಲಿಗೆ ಎಲ್ಲೆಲ್ಲಿದೆ -15, ಇವೆರಡು ಆಪ್ಷನ್. ಅಂದ್ರೆ ಏನು, ಎ ಮತ್ತು ಸಿ ಡಿಲೀಟ್. ಈಗ ಇವೆರಡರಲ್ಲಿ ಕಾಮನ್ ಯಾವುದಿದೆ ಅಬ್ಸರ್ವ್ ಮಾಡ್ರಿ, ಎಲ್ಲ ಕಾಮನ್ ಇದೆ, ಜಸ್ಟ್ ಲಾಸ್ಟ್ ಎಲಿಮೆಂಟ್ ಮಾತ್ರ +2 -2 ಇದೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಲಾಸ್ಟ್ ಎಲಿಮೆಂಟ್ ಚೆಕ್ ಮಾಡೋಣ. ಲಾಸ್ಟ್ ಎಲಿಮೆಂಟ್ ಏನು ಬರುತ್ತೆ, ಟ್ರಾನ್ಸ್ಪೋಸ್ ಮಾಡಿದಾಗ ಡಯಾಗ್ನಲ್ ಎಲಿಮೆಂಟ್ಸ್ ಎಫೆಕ್ಟ್ ಆಗಲ್ಲ ತಾನೆ, ಮೈನಸ್ ಪ್ಲಸ್ ಮೈನಸ್ ಇದು ಎಸ್. ಸೊ ದೇರ್ಫೋರ್ ಲಾಸ್ಟ್ ಎಲಿಮೆಂಟ್ ಚೆಕ್ ಮಾಡೋಣ. ಲಾಸ್ಟ್ ಎಲಿಮೆಂಟ್ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡ್ರಿ. 3 ಇದೆಯಲ್ಲ, ರೋ ಕಾಲಮ್ ಡಿಲೀಟ್ ಮಾಡಿದ್ರೆ 2 1s 2 ಆಗುತ್ತೆ, ಹೊರಗಡೆ ಮೈನಸ್ ಸೈನ್ ಇದೆ, ದೇರ್ಫೋರ್ -2 ಇರುತ್ತೆ ಕೊನೆ ಎಲಿಮೆಂಟು. ಹಾಗಾದರೆ ಯಾವ ಆಪ್ಷನು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸಿ ಬೋರ್ಡ್ ಲೆವೆಲ್ ಥರ ನೀವು ಫುಲ್ ಅಡ್ಜಾಯಿಂಟ್ ಎಲ್ಲ ಕಂಡುಹಿಡ್ಕೊಂಡು ಕೂತ್ಕೊಂಡ್ರೆ ದಟ್ ಈಸ್ ಫುಲಿಶ್ನೆಸ್. ಹಿಯರ್ ಯು ಹ್ಯಾವ್ ಟು ಓನ್ಲಿ ಚೆಕ್ಔಟ್ ಕಾಮನ್ ಎಲಿಮೆಂಟ್ಸ್ ಯಾವುದಿದೆ, ಅವು ಇನ್ನೇನು ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಓಕೆನಾ, ಅದೇನು 5 ಮಾರ್ಕ್ಸ್ ಕ್ವಶನ್ ಅಲ್ಲ, ನಿಮಗೆ 5 ಮಾರ್ಕ್ಸ್ ಕೊಡೋದು ಇಲ್ಲ ಅವರು. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ಯು ಹ್ಯಾವ್ ಟು ಜಸ್ಟ್ ಗೋ ವಿತ್ ದ ಕಾಮನ್ ಎಲಿಮೆಂಟ್ಸ್. ಚೆಕ್ ಇಟ್ ಒನ್ಸ್ ಆ್ಯಂಡ್ ಯು ವಿಲ್ ಫೈಂಡ್ ಸರ್ಟನ್ ಥಿಂಗ್ಸ್. ಈಗ ನೋಡ್ರಿ, 2-3 ಕ್ಯಾಲ್ಕುಲೇಷನಲ್ಲೇ ನಾನು ಇದನ್ನು ಮಾಡಿದ್ದೇನೆ. ಒಂದು ಡಿಟರ್ಮಿನೆಂಟ್, ಇನ್ನೊಂದು ಯಾವುದೋ 2 ಅಡ್ಜಾಯಿಂಟ್ನ ಕಂಡುಹಿಡಿದ್ಬಿಟ್ಟು ಐ ಕೇಮ್ ಟು ದ ಫೈನಲ್ ಕನ್ಕ್ಲೂಷನ್ ದಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಇಫ್ ಪಿ ಆ್ಯಂಡ್ ಕ್ಯೂ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ದೆನ್ ಪಿ ಕ್ಯೂ ಮೈನಸ್ ಕ್ಯೂ ಪಿ ಈಸ್ ಏನಾಗುತ್ತೆ ಅಂತ ಹೇಳಬೇಕು ಈಗ. ಓಕೆ, ದಿಸ್ ಈಸ್ ಕ್ವೈಟ್ ಈಸಿ. ಓಕೆ, ಏನು ಮಾಡ್ತೀರಾ ಇದನ್ನು ಕಂಡುಹಿಡಿಯೋದಕ್ಕೆ? ಐ ಹ್ಯಾವ್ ಟೋಲ್ಡ್ ಯು ಇನ್ ನಾರ್ಮಲ್ ಕ್ಲಾಸ್ ದಟ್ ಲೈಕ್
ಇದನ್ನು ಏನು ಮಾಡಬೇಕು, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕೊಟ್ಟಾಗ ಆದಷ್ಟು ಏನು ಮಾಡ್ತೀವಿ ನಾವು, ಟ್ರಾನ್ಸ್ಪೋಸ್ ಚೆಕ್ ಮಾಡ್ತೀವಿ, ಹೌದಲ್ವಾ? ಸೊ ಲೆಟ್ ಅಸ್ ಚೆಕ್ ದ ಟ್ರಾನ್ಸ್ಪೋಸ್. ಪಿ ಕ್ಯೂ ಮೈನಸ್ ಕ್ಯೂ ಪಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಚೆಕ್ ಮಾಡೋಣ, ರೈಟ್? ಸೊ ಪಿ ಕ್ಯೂ ಮೈನಸ್ ಕ್ಯೂ ಪಿ ಹೋಲ್ ಟ್ರಾನ್ಸ್ಪೋಸ್ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಪಿ ಕ್ಯೂ ಹೋಲ್ ಟ್ರಾನ್ಸ್ಪೋಸ್ ಮೈನಸ್ ಕ್ಯೂ ಪಿ ಹೋಲ್ ಟ್ರಾನ್ಸ್ಪೋಸ್. ಈಗ ಟ್ರಾನ್ಸ್ಪೋಸ್ ಓಪನ್ ಆಗೋದು ಹೇಗೆ ಅಂದರೆ ನಮಗೆ ಗೊತ್ತಿದೆ, ಕ್ಯೂ ಟ್ರಾನ್ಸ್ಪೋಸ್ ಪಿ ಟ್ರಾನ್ಸ್ಪೋಸ್ ಮೈನಸ್ ಪಿ ಟ್ರಾನ್ಸ್ಪೋಸ್ ಕ್ಯೂ ಟ್ರಾನ್ಸ್ಪೋಸ್. ಆ್ಯಂಡ್ ದೇ ಸೆಟ್ ದಟ್ ಪಿ ಆ್ಯಂಡ್ ಕ್ಯೂ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್. ಹಾಗಾಗಿ ಕ್ಯೂ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಕ್ಯೂ, ಪಿ ಟ್ರಾನ್ಸ್ಪೋಸ್ ಪಿ, ಇದೇನಾಯಿತು, ಈ ರೀತಿ ಆಯಿತು. ನಾವು ಮಾಡಿರೋದೇನು, ಪಿ ಕ್ಯೂ ಮೈನಸ್ ಕ್ಯೂ ಪಿ ಹೋಲ್ ಟ್ರಾನ್ಸ್ಪೋಸ್ ವಿಚ್ ಈಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ, ಪಿ ಕ್ಯೂ ಮೈನಸ್ ಕ್ಯೂ ಪಿ. ಹಾಗಂದ್ರೆ ಏನು, ಯಾವುದೋ ಒಂದು ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಮೈನಸ್ ಆಫ್ ದಟ್ ಮ್ಯಾಟ್ರಿಕ್ಸ್ ಬರ್ತಾ ಇದೆ ಅಂದರೆ ಅದನ್ನು ನಾವೇನಂತೀವಿ, ಇಫ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಎ, ಅದನ್ನೇ ಎಂಥ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಗಾಟ್ ಇಟ್? ರೈಟ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 59 ವಿಚ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್ ಬೈ ದ ವೇ. 2019 ನಿಮಗೆ ಕೇಳಿದರೆ, ಇಫ್ 3a ಪ್ಲಸ್ 4b ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು 7 minus 10 17 0 6 31 and 2b minus 3a ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಏನೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಬಿ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಹೌ ಟು ಫೈಂಡ್ ದಟ್ ಒನ್? ಇಟ್ಸ್ ಪ್ರಿಟಿ ಈಸಿ, ಸ್ವಲ್ಪ ತಲೆ ಉಪಯೋಗಿಸ್ರಿ. ಓಕೆ, ಹೇಗೆ ಮಾಡೋದು ಅಂತಂದರೆ ಅಬ್ಸರ್ವ್ ಮಾಡಿ, ನಮ್ಮ ಹತ್ರ ಏನಿದೆ, 3a ಪ್ಲಸ್ 4b ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಏನೋ ಒಂದು ಮ್ಯಾಟ್ರಿಕ್ಸ್ ಇದೆ. ಈಗ ನನಗೆ ಈ ಕ್ವೆಶನಲ್ಲಿ ಕೆಳಗಡೆನೂ ಎ ಮತ್ತು ಬಿ ಟ್ರಾನ್ಸ್ಪೋಸ್ ಫಾರ್ಮ್ಯಾಟ್ ಬಂದಿದ್ರೆ ನಾನೇನೋ ಮಾಡ್ಬೋದಿತ್ತು, ಬಟ್ ಐ ಕ್ಯಾನ್ ಗೆಟ್ ಇಟ್ ರೈಟ್. 2b ಮೈನಸ್ 3a ಇದೆಯಾ, 2b ಮೈನಸ್ 3a ಹೋಲ್ ಟ್ರಾನ್ಸ್ಪೋಸ್ ಮಾಡೋಣ, ಏನು ಸಿಗುತ್ತೆ, 3a ಟ್ರಾನ್ಸ್ಪೋಸ್ ಅಲ್ಲ ಅದು, ಹೋಲ್ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, 2b ಹೋಲ್ ಟ್ರಾನ್ಸ್ಪೋಸ್ ಮೈನಸ್ 3a ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್. ಈಗ ಅದನ್ನು ಸಾಲ್ವ್ ಮಾಡಿದ್ರೆ 2 ಇಂಟು ಬಿ ಟ್ರಾನ್ಸ್ಪೋಸ್ ಮೈನಸ್ 3 ಇಂಟು ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್. ಆನ್ಸರ್ ಏನಾಯಿತು, 2b ಟ್ರಾನ್ಸ್ಪೋಸ್ ಮೈನಸ್ 3a ಆಯಿತು. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ವಾಟ್, ಇದೇನಿತ್ತನ ಇದ್ರದ್ದು ಟ್ರಾನ್ಸ್ಪೋಸ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ದಿಸ್ ಒನ್, ರೈಟ್? ಈ ಮ್ಯಾಟ್ರಿಕ್ಸ್ ಇಂದು ಟ್ರಾನ್ಸ್ಪೋಸ್. ಸೊ ದೇರ್ ಫೋರ್ ಐ ಹ್ಯಾವ್ ನೌ 2b ಟ್ರಾನ್ಸ್ಪೋಸ್ ಮೈನಸ್ 3a ಇಸ್ ಈಕ್ವಲ್ ಟು ಅಗೇನ್ ಮೈನಸ್ 1 18 ಅಲ್ಲ ಮೈನಸ್ 1 4 ಮೈನಸ್ 5 18 0 ಮೈನಸ್ 7 ಇದ್ರದ್ದು ಟ್ರಾನ್ಸ್ಪೋಸು, ರೈಟ್? ಸೊ ಈಗ ಇದನ್ನು ಸಾಲ್ವ್ ಮಾಡ್ಬೋದಲ್ಲ, ಇದನ್ನು ಸೈಡಿಗೆ ಇಡ್ರಿ. ಇಲ್ಲಿ ಅಬ್ಸರ್ವ್ ಮಾಡಿ, ಈಕ್ವೇಷನ್ ಫಾರ್ಮ್ಯಾಟ್ ಇದೆ ತಾನೆ, ಎಡಿಷನ್ ಮಾಡಿದ್ರೆ ಏನಾಗುತ್ತೆ, 3a ಮೈನಸ್ 3a ಕ್ಯಾನ್ಸಲ್ ಆಗಿ 4b ಟ್ರಾನ್ಸ್ಪೋಸ್ ಪ್ಲಸ್ 2 ಅಂದರೆ 6b ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು, ಎಡಿಷನ್ ಮಾಡಿರಿ, ಕೊಟ್ಟಿರೋ ಕ್ವಶನ್ನು 7 ಮೈನಸ್ 10 17 0 6 31 ಪ್ಲಸ್ ನಮಗೆ ಇರೋ ಮ್ಯಾಟ್ರಿಕ್ಸ್ ಏನು, ಮೈನಸ್ 1 4 ಮೈನಸ್ 5 18 0 ಮೈನಸ್ 7. ಈಗ ಅಡಿಷನ್ ಮಾಡಿದ್ರೆ ನಿಮಗೇನು ಸಿಗುತ್ತೆ, 6b ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು 7 ಮೈನಸ್ 1 6 ಮೈನಸ್ 10 ಮೈನಸ್ 10 ಪ್ಲಸ್ 4 ಮೈನಸ್ 6 17 ಮೈನಸ್ 5 12 18 6 31 ಮೈನಸ್ 7 ಅಂದರೆ ಎಷ್ಟಾಗುತ್ತೆ, 31ಅಲ್ಲಿ 7 6 ತೆಗೆದ್ರೆ 24. ಓಕೆ, ಸೊ 6ಇಂದ ಡಿವೈಡ್ ಮಾಡಿದ್ರೆ ಬಿ ಟ್ರಾನ್ಸ್ಪೋಸ್ ಎಷ್ಟು ಸಿಗುತ್ತೆ ನಿಮಗೆ, 6 1s ಮೈನಸ್ 1 2s 3s 1s ಅಲ್ಲ 6 2s 6 3s ಓಕೆ 6 4s. ದಿಸ್ ಈಸ್ ಯುವರ್ ಬಿ ಟ್ರಾನ್ಸ್ಪೋಸ್ ವ್ಯಾಲ್ಯೂ. ಅವ್ರು ಕೇಳಿರೋದು ಆ್ಯಕ್ಚುಲಿ ಏನು, ದೆನ್ ಬಿ ಟ್ರಾನ್ಸ್ಪೋಸ್ ಸಿಗ್ತಾ, ಇದರಿಂದ ಬಿ ಹೇಳ್ಬೋದಲ್ಲ, ಏನಾಗುತ್ತೆ ಇದ್ರದ್ದು ಟ್ರಾನ್ಸ್ಪೋಸ್ ಅಂದರೆ 1 ಮೈನಸ್ 1 2 3 1 4. ಇಸ್ ದರ್ ಎನಿ ಸಚ್ ಆಪ್ಷನ್ ವಿಚ್ ಸ್ಯಾಟಿಸ್ಫೈಸ್ ದಿಸ್ ಲೈನ್? 1 ಮೈನಸ್ 1 2 1 ಮೈನಸ್ 1 2 ಎಲ್ಲ ಕಡೆ ಇದೆ. ಓಕೆ, ಇಲ್ಲೂ ಅದೇ ಫುಲಿಶ್ನೆಸ್ ಮಾಡಿದ್ವಿ, ಇದೇನು ರಿಕ್ವೈರ್ಡ್ ಇರಲಿಲ್ಲ ಈ ಕಡೆದಲ್ವಾ. ಓಕೆ, 3 1 4 3 1 ಮೈನಸ್ 4 3 1 ಮೈನಸ್ 3 1 4 3 1 4 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇಫ್ ಎ ಈಸ್ ಈಕ್ವಲ್ ಟು ಸೊ ಅಂಡ್ ಸೊ ಮ್ಯಾಟ್ರಿಕ್ಸ್, ಬಿ ಈಸ್ ಈಕ್ವಲ್ ಟು ಏನೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಡಿಟರ್ಮಿನೆಂಟ್ ಆಫ್ ಎ ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು, ಇಲ್ಲಿ ನೀವು ಕೂತ್ಕೊಂಡು ಎ ಬಿ ಟ್ರಾನ್ಸ್ಪೋಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಳಂಗಿಲ್ಲ, ಡೈರೆಕ್ಟ್ಲಿ ಸಿ ಹಿಯರ್ ಎ ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸಪ್ರೇಟಾಗಿ ಡಿಟರ್ಮಿನೆಂಟ್ ಕಂಡುಹಿಡಿಬೋದಲ್ಲ. ಆ್ಯಂಡ್ ಬಿ ಟ್ರಾನ್ಸ್ಪೋಸ್ ಇನ್ ದಿ ನೆನ್ ಡಿಟರ್ಮಿನೆಂಟ್ ಸೇಮೇ ಇರುತ್ತೆ. ಸೊ 2 1s 2 4 3s 12 2 minus 12 minus 10. ನೆಕ್ಸ್ಟ್ ಬಿ ವ್ಯಾಲ್ಯೂ 2 2 4 1 into 1 2 4 plus 1 5. ಓಕೆ, 5 into 5 25 10s 250. ಸೊ ಆನ್ಸರ್ ಈಸ್ ಮೈನಸ್ 250. ಡೈರೆಕ್ಟ್, ನಾಟ್ ಈವನ್ ಡಿಫಿಕಲ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು not last question, next page ಅಲ್ಲಿ ಇದಾವೇನು. If the value of a third order determinant is 16, then the value of the determinant formed by replacing each of its cofactor is
ಓಕೆನಾ. ಅಂದರೆ ಏನು, ಇದನ್ನು ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಸ್ವಲ್ಪ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿದಾರೆ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ ಇದರಲ್ಲಿ. ಏನು ಹೇಳಿದ್ದಾರೆ ನೋಡ್ರಿ, ವ್ಯಾಲ್ಯೂ ಆಫ್ ಥರ್ಡ್ ಆರ್ಡರ್ ಅಂದರೆ ಒಂದು ಮ್ಯಾಟ್ರಿಕ್ಸ್ ಇದೆ, 3x3 ಇದೆ, ಅದರದ್ದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 16. ದೆನ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಫಾರ್ಮ್ಡ್ ಬೈ ರೀಪ್ಲೇಸಿಂಗ್, ಅಂದರೆ ರೀಪ್ಲೇಸಿಂಗ್ ಈಚ್ ಆಫ್ ಇಟ್ಸ್ ಎಲಿಮೆಂಟ್ಸ್ ಬೈ ಇಟ್ಸ್ ಕೋಫ್ಯಾಕ್ಟರ್ಸ್. ಅಂದರೆ ಏನು, ಕೋಫ್ಯಾಕ್ಟರ್ಸ್ ಇಂದ ರೀಪ್ಲೇಸ್ ಮಾಡಿದ್ರೆ ನಥಿಂಗ್ ಬಟ್ ಅಡ್ಜಾಯಿಂಟ್ ಆಫ್ ಎದು ಟ್ರಾನ್ಸ್ಪೋಸ್ ಮಾಡಿದ್ರೆ ಮತ್ತೆ ಕೋಫ್ಯಾಕ್ಟರ್ ಸಿಗುತ್ತಾ? ಕೋಫ್ಯಾಕ್ಟರ್ ಇನ್ ಟ್ರಾನ್ಸ್ಪೋಸ್ ಮಾಡಿದ್ರೆ ಅಡ್ಜಾಯಿಂಟ್ ಸಿಗುತ್ತೆ, ಅಡ್ಜಾಯಿಂಟ್ ಇನ್ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಸಿಗುತ್ತೆ? ಕೋಫ್ಯಾಕ್ಟರ್ಸ್. ಸೊ ದೇರ್ ಫೋರ್ ಅವ್ರು ಅದನ್ನೇ ಹೇಳಿದ್ದಾರೆ, ಎಲ್ಲ ಎಲಿಮೆಂಟ್ಸ್ನು ಕೋಫ್ಯಾಕ್ಟರ್ಸ್ ಇಂದ ರೀಪ್ಲೇಸ್ ಮಾಡಿದ್ರೆ ಅವಾಗ ಏನಾಯಿತು, ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ನಮಗೆ ಗೊತ್ತಿದೆ. ಏನು ಹೇಳ್ರಿ, ಆ್ಯಂಡ್ ಟ್ರಾನ್ಸ್ಪೋಸ್ ಡಿಟರ್ಮಿನೆಂಟ್ ವಿಲ್ ಬಿ ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ಟ್ರಾನ್ಸ್ಪೋಸ್, which is equal to adjoint relation in determinant of A power n minus 1. What is the order? Determinant of A 3x3 order ಅಂತ ಹೇಳಿದ್ದಾರೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಸ್ಕ್ವೇರ್ ಅಂದರೆ 16 ಸ್ಕ್ವೇರ್ ಎಷ್ಟು? 256, ರೈಟ್. ಇದು ಕೂಡ ಏನು ಅಡ್ಜಾಯಿಂಟ್ ಕಾನ್ಸೆಪ್ಟು, ತುಂಬ ಚೆನ್ನಾಗಿ ಅದನ್ನು ಕೋಫ್ಯಾಕ್ಟರ್ ಮುಖಾಂತರ ಹೇಳಿದ್ದಾರೆ. ಸ್ವಲ್ಪ ಡೀಟೇಲ್ ಆಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ, ರೈಟ್. ಡಿಟರ್ಮಿನೆಂಟ್ ಫಾರ್ಮ್ಡ್ ಬೈ ರೀಪ್ಲೇಸಿಂಗ್ ಈಚ್ ಎಲಿಮೆಂಟ್ಸ್ ಬೈ ಇಟ್ಸ್ ಕೋಫ್ಯಾಕ್ಟರ್, ಇದೇ ಕೀ ಲೈನು ನಿಮ್ಮದು. Okay, so coming to next question. Next coming to 2020 questions. Okay, 20 ಇಲ್ಲಿ ಏನೇನು ಕೇಳಿದಾರೆ ನೋಡಿ. ಇಫ್ ಎ ಇಸ್ ಈಕ್ವಲ್ ಟು 0, 0, 1 ದೆನ್ ಎ ಪವರ್ 4 ಈಸ್ ಈಕ್ವಲ್ ಟು, ಅಂದರೆ ಎ ವ್ಯಾಲ್ಯೂ ಕೊಟ್ಟಿದ್ದೀವಿ, ಎ ಪವರ್ 4 ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೀವೇನು ಮಾಡಬೇಕು, ಫಸ್ಟ್ ಎ ಸ್ಕ್ವೇರ್ ಕಂಡುಹಿಡೀರಿ, ದೆನ್ ಇಫ್ ಯು ಫೈಂಡ್ ಎನಿ ಪ್ಯಾಟ್ರನ್ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್, ರೈಟ್. ಅಥವಾ ಸಿಗಲಿಲ್ಲ ಅಂದ್ರೂ ಎ ಸ್ಕ್ವೇರ್ ಸಿಕ್ಕಿದೆ ತಾನೆ, ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಈಸ್ ಎ ಪವರ್ 4. ಸೊ you can do like that also. So let us check this one. A square, how do you find A square? 2 times A na multiply ಮಾಡಬೇಕು, 0, 0, 1, 0, 1, 0, 1, 0, 0 into 0, 0, 1, 0, 1, 0, 1, 0, 0. So multiplication ಮಾಡೋದು ಹೇಗೆ ಅಂತ ಗೊತ್ತಿರಬೇಕು, ರೈಟ್. How we will be multiplying row column, correct. First element, second element, third element. 0 into 0, 0 into 0, 1 into 1 ಎಷ್ಟಾಯಿತು? 1. ನೆಕ್ಸ್ಟ್ 0 into 0, 0 into 1, 1 into 0, totally 0. 0 into 1, 0 into 0, 1 into 0, 0. Okay. Next second row, first column, 0, 0, 1, 0, 0, 1, 0, 0, 0, 1, 1, 0, 0, 1, 0, 1, 1, 0, 0, 0, 0, 1, 0. ನೆಕ್ಸ್ಟ್ ಟೋಟಲಿ ಇದನ್ನು 0, ಇದು ಐಡೆಂಟಿಟಿ ಬರುತ್ತೆ. ಎ ಸ್ಕ್ವೇರ್ ಐಡೆಂಟಿಟಿ ಬಂತು ಅಂದರೆ ಎ ಪವರ್ 4 ಕೂಡ ಏನಾಗುತ್ತೆ ಹೇಳ್ರಿ, ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು ಐಡೆಂಟಿಟಿ, ವಿಚ್ ಈಸ್ ನಥಿಂಗ್ ಬಟ್ ಅಗೇನ್ ಐಡೆಂಟಿಟಿ ಓನ್ಲಿ. Therefore option B is the right answer. Okay, coming to question number 64 which was asked in 2020. ಇಲ್ಲಿ ಅಬ್ಸರ್ವ್ ಮಾಡಿ, ಡಿಟರ್ಮಿನೆಂಟ್ ವ್ಯಾಲ್ಯೂ ಕೇಳಿದಾರೆ ಅವರು, ಹೌದಲ್ವಾ. ಸೊ ಇದನ್ನು ಆ್ಯಕ್ಚುಲಿ ಹೇಗೆ ಸಾಲ್ವ್ ಮಾಡೋದು ಅಂತ ಅಂದಾಗ ನಿಮಗೆ ಆಪ್ಷನ್ಸ್ ಇದಾವಲ್ಲ, ಆಪ್ಷನ್ಸ್ನ ಅಬ್ಸರ್ವ್ ಮಾಡಿ. ಆ್ಯಕ್ಚುಲಿ ಅದು ಬೇಸ್ ಆಗಿರೋದು ಪ್ರಾಪರ್ಟಿ ಮೇಲೆ, ನಿಮಗೆ ಪ್ರಾಪರ್ಟೀಸ್ ಡಿಲೀಟ್ ಆಗಿದೆ. ಸೊ ಅಂದರೂ ಆ ಥರ ಕ್ವಶನ್ ಇದ್ದಾಗ ನೀವೇನು ಮಾಡಬೇಕು, ಪ್ರಾಪರ್ಟೀಸ್ ಆಪ್ಷನ್ಸ್ ನೋಡಬೇಕು. ಆಪ್ಷನ್ಸಲ್ಲಿ ಏನಿದೆ ಅಂತ ನೋಡಿಬಿಟ್ಟು ಸ್ಮಾಲ್ ನಂಬರಿಂದ ಸ್ಟಾರ್ಟ್ ಮಾಡಿ. ಸ್ಮಾಲ್ ನಂಬರಿಂದ ಸ್ಟಾರ್ಟ್ ಮಾಡಿರಿ. ಸ್ಮಾಲ್ ನಂಬರ್ ಅಂದರೆ 0 ಇಂದ ಸ್ಟಾರ್ಟ್ ಮಾಡಿರಿ. ಇಫ್ ಯು ಸಬ್ಸ್ಟಿಟ್ಯೂಟ್ 0, ಆ್ಯಕ್ಚುಲಿ ದಿಸ್ ವಿಲ್ ಸ್ಯಾಟಿಸ್ಫೈ. ಆ್ಯಂಡ್ ದೆನ್ ಇಫ್ ಇಟ್ ಈಸ್ ನಾಟ್ ಸ್ಯಾಟಿಸ್ಫೈಂಗ್, ಗೋ ವಿತ್ 1, ದೆನ್ ಗೋ ವಿತ್ 2, ಲೈಕ್ ದಟ್. ಓಕೆ, ಸೊ 0 ಹಾಕಿದರೆ ಏನಾಗುತ್ತೆ ಅಂತ ಅಂದರೆ 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಗುತ್ತೆ ನಿಮಗೆ, 0, ನೆಕ್ಸ್ಟ್ a, next b plus 0 is b, next minus a, x square again 0, c plus x ಅಂತ ಅಂದರೆ c, minus b, minus c, 0. ಓಕೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಟೋಟಲಿ ಏನಾಗುತ್ತೆ ನಿಮಗೆ 0 ಸಿಗುತ್ತೆ. ಓಕೆ, ಹೇಗೆ ಮ್ಯಾಮ್ ಇದನ್ನು ಫುಲ್ ಸಾಲ್ವ್ ಮಾಡಬೇಕಾ ಅಂತಂದರೆ ಇಲ್ಲ, ಅಬ್ಸರ್ವ್ ಮಾಡಿ. ದಿಸ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ರೈಟ್. ಸೊ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಒಂದು ಪ್ರಾಪರ್ಟಿ ನಿಮಗೆ ಗೊತ್ತಿರಬೇಕು. ಇನ್ ಕೇಸ್ ದಿರ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ order, then what happens, then determinant value is equal to 0. ಅರ್ಥ ಆಯ್ತಲ್ಲ. ಸೊ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸು ಪರ್ಟಿಕ್ಯುಲರ್ಲಿ ಆಡ್ ಆರ್ಡರ್ ಇದ್ದರೆ ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 0 ಆಗುತ್ತೆ. ಓಕೆ, ರೈಟ್. ಸೊ therefore answer is option B. Coming to next question, if A and B are square matrices of same order and B is a skew symmetric matrix, then A dash B A ಏನಾಗುತ್ತೆ ಅಂತ ಕೇಳಿದ್ದಾರೆ.
ಸಿಂಪಲ್. ಇದನ್ನು ನಾವೇನು ಮಾಡಬೇಕು, ಎ ಡ್ಯಾಶ್ ಬಿ ಎ ಹೋಲ್ ಟ್ರಾನ್ಸ್ಪೋಸ್ ಮಾಡಬೇಕು. ಯಾಕೆ ಅಂತಂದರೆ ಅವರು ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ನಾವು ಆ್ಯಕ್ಚುಲಾಗಿ ಚೆಕ್ ಮಾಡಬೇಕಾಗಿರೋದೇನು, ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅವ್ರೇನು ಕೊಟ್ಟಿದ್ದಾರಲ್ಲ ಚೆಕ್ ಮಾಡೋಕ್ಕೆ, ಆ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಇದೇ ಮ್ಯಾಟ್ರಿಕ್ಸ್ ಬರುತ್ತಾ ನನಗೆ ವಾಪಸ್ಸು. ಎ ಡ್ಯಾಶ್ ಬಿ ಎ ಹೋಲ್ ಟ್ರಾನ್ಸ್ಪೋಸ್ ಅಂದರೆ ಎ ಡ್ಯಾಶ್ ಬಿ ಎನೇ ಬರುತ್ತೆ ಅಂತ ಅಂದರೆ ನಮಗೆ ಗೊತ್ತಿದೆ ಎನಿ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಇಸ್ಕೊಂಡು ಮ್ಯಾಟ್ರಿಕ್ಸ್ ಇಟ್ ಸೆಲ್ಫ್ ಬಂದರೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇನ್ ಕೇಸ್ ಮೈನಸ್ ಟೈಮ್ಸ್ ಬಂತು ಅಂತ ಅಂದರೆ ಏನಾಗುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತೆ. ಸೊ ಫಸ್ಟ್ ಅವೆರಡೇ ನಾವು ಚೆಕ್ ಮಾಡಬೇಕಾಗಿದೆ ಈಗ ಸದ್ಯಕ್ಕೆ, ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ಮೆನ್ಷನ್ ದಿಸ್ ಒನ್. ಸೊ ನಾವು ಚೆಕ್ ದಿಸ್ ಒನ್. ನಮಗೆ ಗೊತ್ತಿದೆ ಇದು ಹೇಗೆ ಆಪರೇಟ್ ಆಗುತ್ತೆ, ರಿವರ್ಸ್ ಆರ್ಡರ್ ತಾನೆ. ಸೊ ಎ ಡ್ಯಾಶ್ ಬಿ ಡ್ಯಾಶ್ ನೆಕ್ಸ್ಟ್ ಎ ಡ್ಯಾಶ್ ಹೋಲ್ ಡ್ಯಾಶ್. ಓಕೆ, ದೇ ಆರ್ ಸೆಡ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್. ಓಕೆ, ಎ ಡ್ಯಾಶ್ ಬಿ ಡ್ಯಾಶ್ ನೆಕ್ಸ್ಟ್ ಎ ಡ್ಯಾಶ್ ಹೋಲ್ ಡ್ಯಾಶ್ ಈಸ್ ವಾಟ್, ಎ ಬಿ ಡ್ಯಾಶ್. ಅಬ್ಸರ್ವ್ ಮಾಡಿ, ಬಿ ಏನು ಕೊಟ್ಟಿದ್ರೆ, ಬಿ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ದೇರ್ ಫೋರ್ ಇದೇನಾಗುತ್ತೆ, ಎ ಡ್ಯಾಶ್ ಬಿ ಡ್ಯಾಶ್ ಅಂದರೆ ಮೈನಸ್ ಬಿ ಇಂಟು ಎ. ಆ ಮೈನಸ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ನಮಗೆ, ಎ ಡ್ಯಾಶ್ ಬಿ ಇಂಟು ಎ. ನಾವು ತಗೊಂಡಿದ್ದ ಮ್ಯಾಟ್ರಿಕ್ಸ್ ಏನು, ಎ ಡ್ಯಾಶ್ ಬಿ ಎ ಹೋಲ್ ಟ್ರಾನ್ಸ್ಪೋಸ್ is equal to minus times ಈ ಮ್ಯಾಟ್ರಿಕ್ಸ್ ಬಂದಿದೆ ನಮಗೆ. ದಟ್ ಮೀನ್ಸ್ ವಾಟ್, ದಿಸ್ ಮ್ಯಾಟ್ರಿಕ್ಸ್ ವಾಟ್ ಎವರ್ ಇಸ್ ದೇರ್ ಇನ್ ದ ಬ್ರಾಕೆಟ್ ಈಸ್ ವಾಟ್, ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ, ಇಫ್ ಎ okay, if 2 1 3 2 into a is equal to 1 0 0 1, then the matrix A is, ಅಬ್ಸರ್ವ್ ಮಾಡಿ ಕ್ಲೀನ್ ಆಗಿ, ನಮಗೆ ಗೊತ್ತಿದೆ ಯಾವುದಾದ್ರೂ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಆಗಿ ಐಡೆಂಟಿಟಿ ಕೊಡ್ತಿದೆ ಅಂದರೆ ದೇ ಆರ್ ಇನ್ವರ್ಸ್ ಆಫ್ ಈಚ್ ಅದರ್ ಅಂತ ಗೊತ್ತು ನಮಗೆ, ಹೌದಲ್ವಾ. ಸೊ ದೇರ್ ಫೋರ್ ಇಲ್ಲಿ ಎ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ವಿಚ್ ಈಸ್ ನಥಿಂಗ್ ಬಟ್ ಇನ್ವರ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ಅದಕ್ಕೆ ತಾನೇ ಐಡೆಂಟಿಟಿ ಬಂದಿದೆ. ನಮಗೆ ಗೊತ್ತಿದೆ ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಐಡೆಂಟಿಟಿ. ಸೊ ಇಲ್ಲಿ ಏನು ಮಲ್ಟಿಪ್ಲೈ ಆಗಿದೆಯೋ ದಿಸ್ ಈಸ್ ಇನ್ವರ್ಸ್ ಆಫ್ ದಿಸ್ ಲೆಫ್ಟ್ ಸೈಡ್ ಮ್ಯಾಟ್ರಿಕ್ಸ್. ಇನ್ವರ್ಸ್ ಕಂಡುಹಿಡಿಯೋದಂದ್ರೆ ಹೇಗೆ, 1 by ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, 2 2s 4 3 1s 3 4 minus 3 1. ಸೊ ಈಗ ಬೇಕಿರೋದು ಅಡ್ಜಾಯಿಂಟ್ ಅಷ್ಟೇ. ಸೊ ಅಡ್ಜಾಯಿಂಟ್ ಏನಾಗುತ್ತೆ, 2 1 3 2. ನಮಗೆ ಗೊತ್ತಿದೆ ಅಡ್ಜಾಯಿಂಟ್ ಆಫ್ 2 x 2 ಮ್ಯಾಟ್ರಿಕ್ಸ್ ಅಂದರೆ ನಾವು ಹೇಗೆ ಕಂಡುಹಿಡಿತೀವಿ, ಎಸ್ ಐ. ಎಸ್ ಅಂದರೆ ಸೈನ್ ಚೇಂಜ್ ತಾನೆ. ಸೊ ಸೈನ್ ಚೇಂಜ್ ಅಂತ ಅಂದರೆ -3 -1. ನೆಕ್ಸ್ಟ್ ಐ ಅಂದರೆ ಇಂಟರ್ಚೇಂಜ್ 2 2. ಇದು ಯಾವ ಆಪ್ಷನಲ್ಲಿದೆ ಅಂತ ಚೆಕ್ ಮಾಡಿರಿ. 2 - 1 -3 2 -1 -3 2. ಆಪ್ಷನ್ ಎ is having that one. So therefore A is the right answer. Okay. Right. Next, coming to this question, if A1, A2, A3, A9 vargunu they are in AP, then the value of the determinant they are asking you. Okay. ಸೊ ಈ ಕ್ವಶನ್ನ ಸದ್ಯಕ್ಕೆ ಸ್ಕಿಪ್ ಮಾಡೋಣ. ಯಾಕೆ ಅಂತ ಅಂದರೆ ಇದು ನಿಮ್ಮ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಶನ್. ಓಕೆ, ಎ ಪಿ ಎಲ್ ಕೊಟ್ಟಿದ್ದಾರೆ, ದೆನ್ ದ ವ್ಯಾಲ್ಯೂ ನಾವು ಕಂಡುಹಿಡಿಯೋದು ಹೆಂಗೆ ಅಂದರೆ ಕಾಲಮ್ ಆಪರೇಷನ್ಸ್ ಎಲ್ಲ ಹಾಕಿ ಕಂಡುಹಿಡಿತೀವಿ. ಬಟ್ ಸಿನ್ಸ್ ಯು ಡೋಂಟ್ ನೋ ದ ಪ್ರಾಪರ್ಟೀಸ್, ಅದು ನಿಮಗೆ ಸಿಲೆಬಸಲ್ಲಿ ಡಿಲೀಟ್ ಆಗಿದೆ. ಹಾಗಾಗಿ ನಾನು ಸುಮ್ಮನೆ ಪ್ರಾಪರ್ಟಿ ಈ ಥರ ಯೂಸ್ ಮಾಡಿದ್ದೀನಿ, ಕಾಲಮ್ ಸೇಮ್ ಇದೆ ಹಾಗಾಗಿ ಡಿಟರ್ಮಿನೆಂಟ್ 0. ಈ ಥರ ಮಾಡಿದ್ರೆ ಏನಾಗುತ್ತೆ ನಿಮಗೆ ಅರ್ಥ ಆಗೋದಿಲ್ಲ. ಓಕೆ, ಆ್ಯಂಡ್ ಇಫ್ ಯು ರಿಯಲಿ ವಾಂಟೆಡ್ ದೆನ್ ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಸೊ ದಟ್ ನಾನು ಸಪ್ರೇಟ್ ಪ್ರಾಪರ್ಟೀಸ್ ಬಗ್ಗೆನೇ ಒಂದು ನಿಮಗೆ ವಿಡಿಯೋ ಲೆಕ್ಚರ್ನ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡಿರ್ತೀನಿ. ಓಕೆ, ಸೊ ದಟ್ ಯು ಕ್ಯಾನ್ ಈಸಿಲಿ ವಾಚ್ ಆ್ಯಂಡ್ ಲರ್ನ್ ದ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್. ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ವಿಚ್ ವಾಸ್ ಆಲ್ಸೋ ಆಸ್ಕ್ಡ್ ಇನ್ 2020. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 5, ದೆನ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ನಮಗೆ ಗೊತ್ತಿದೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ ಅಂತಂದರೆ ಫಾರ್ಮುಲಾ ಏನು, ಡಿಟರ್ಮಿನೆಂಟ್ ಆಫ್ ಎ ಬಿ ಅಂತಂದ್ರೇನು ಸಪ್ರೇಟ್ ಆಗುತ್ತೆ ತಾನೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ, ಆ್ಯಂಡ್ ವಿ ನೋ ದಟ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಇನ್ ಫಾರ್ಮುಲಾ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಟು ದ ಪವರ್ ಆಫ್ n-1. ಎನ್ ಅಂದರೆ ಆರ್ಡರ್ ಎಷ್ಟು 3, ರೈಟ್. ಸೊ ಇಲ್ಲೇನಾಗುತ್ತೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಇಲ್ಲಿ 3 - 1 ಅಂದರೆ 2, ಟೋಟಲಿ ಏನಾಯಿತು 1, ಇಲ್ಲಿ 2 ಸತಿ ಕ್ಯೂಬ್ ಆಯಿತು. ಸೊ ವಾಟ್ ಈಸ್ ದ ಆನ್ಸರ್, 5 ಕ್ಯೂಬ್ 5 5 is 25, 25 5 is 125. ಮೋಸ್ಟ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ 5 ಕ್ಯೂಬ್ ಬಂದ ತಕ್ಷಣ 625 ಅಂತ ಹಾಕೋ ಚಾನ್ಸಸ್ಸು ಇರುತ್ತೆ ಜೋಶಲ್ಲಿ. ಸೊ ಎಕ್ಸಾಮ್ ಹಾಲ್ ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಏನು ಹೇಳ್ತೀವಲ್ಲ ಅದಲ್ಲಿ ಇರಲೇಬೇಕು, ಇಲ್ಲ ಅಂತಂದರೆ ಇಂಥ ಸಿಲ್ಲಿ ಮಿಸ್ಟೇಕ್ಸ್ ಕೂಡ ಆಗುತ್ತೆ. ಓಕೆ, ಆ್ಯಂಡ್ reducing in 1 marks can take you 10,000 rankings below. Chances ಇದೆ. Okay, right. If A is equal to matrix, B is equal to 1 matrix, AB whole transpose ಏನಾಗುತ್ತೆ ಅಂತ ಕೇಳಿದ್ದಾರೆ. So let us find AB first. Okay,
ಎ ಇಂಟು ಬಿ ಅಂತ ಅಂದರೆ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ 1 -2 1 2 1 3 ಇಂಟು ಬಿ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನು ಕೊಟ್ಟಿದ್ದಾರೆ 2 1 3 2 1 1. ಓಕೆ, ಈ ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ಆರ್ಡರಿಂದ ಪ್ರಾಬ್ಲಮ್ ಆಗುತ್ತಲ್ಲ, ಅವ್ರೇನು ಮಾಡಬೇಕು, ಯು ಹ್ಯಾವ್ ಟು ಡೂ ಒನ್ ಥಿಂಗ್ ದಟ್ ಇದ್ರದ್ದು ಆಪ್ಷನಲ್ಲಿದೆ ಮೇಲಿದೆ ನೀವು. ಸೊ ಲೆಟ್ ಮಿ ಡ್ರ್ಯಾಗ್ ದ ಟೆಕ್ಸ್ಟ್. ಓಕೆ, ಫಸ್ಟ್ ಫೋಕಸ್ ಆನ್ ದಿಸ್. ಸೊ ಏನು ಮಾಡಬೇಕಂದ್ರೆ ಇದ್ರದ್ದು ಆರ್ಡರ್ ಬರ್ಕೊಳ್ರಿ 2 x 3, ಇದ್ರದ್ದು 3 x 2. ಸೆಂಟ್ರಲ್ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಇಲ್ಲೇನು ಆರ್ಡರ್ ಇದೆ 2 x 2 ಅಂದರೆ ನನಗೆ ಫಾರ್ಮ್ಯಾಟ್ ಗೊತ್ತಾಯಿತು, 4 ಎಲಿಮೆಂಟ್ಸೇ ಬರುತ್ತೆ ಅಂತ. 2 x 2 ಅಂದರೆ ಅರ್ಥ ಆಯ್ತಲ್ಲ. ಅದು ಗೊತ್ತಾಗಿಲ್ಲ ಅಂದರೆ ಆಪ್ಷನಲ್ಲೂ 2 x 2ನೇ ಇದ್ದಾವೆ, ಅಬ್ಸರ್ವ್ ಮಾಡಿರಿ. ಓಕೆ, ಸೊ ನಾವು ಮಲ್ಟಿಪ್ಲೈ 1 2s 2 -6 2 - 6 + 1. ನೆಕ್ಸ್ಟ್ 1 1s 1 -4 + 1. Next 2 2s 4 + 3 + 3. 2 1s 2 + 2 + 3. Correct? So what is the answer that you're going to get? 2 + 1 3, 3 - 6 -3, 1 + 1 2, 2 - 4 -2, 4 + 3 7, 7 + 3 10, 2 2 4 4 3 7. ಇದು ನಿಮ್ಮ ಎ ಬಿ ಮ್ಯಾಟ್ರಿಕ್ಸು. ಇದೂ ಆಪ್ಷನಲ್ಲಿ ಇದ್ದೇ ಇರುತ್ತೆ ಎಲ್ಲಾದರೂ ಒಂದು ಕಡೆ. ನೀವು ಅದನ್ನು ಬಿಟ್ಟು ಇದೆ ಅಂತ ಆನ್ಸರು ಬರೆದು ಬಿಟ್ರೆ ತಪ್ಪಾಗುತ್ತೆ, ಯಾಕಂದರೆ ಅವ್ರು ಕ್ವಶನ್ ಕೇಳಿರೋದು ಎ ಬಿ ಅಲ್ಲ, ಎ ಬಿ ಟ್ರಾನ್ಸ್ಪೋಸ್. ಸೊ ಇದ್ರದ್ದು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, ಡಯಾಗ್ನಲ್ ಇನ್ನೇನು ಚೇಂಜ್ ಆಗಲ್ಲ, ಇವು ಚೇಂಜ್ ಆಗುತ್ತೆ ತಾನೆ. ಸೊ -3 -2 ಈ ಕಡೆ ಇರಬೇಕು, 10 7 ಇರಬೇಕು. ಓಕೆ, ಸೊ ವಿಚ್ ಇಸ್ ಇಟ್? ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದ ಕ್ವೆಶನ್. ಓಕೆ, ರೈಟ್. ಕಮಿಂಗ್ ಟು ದಿಸ್ ಕ್ವೆಶನ್ ನಂಬರ್ 70 ಏನಾಗುತ್ತೆ, ಲೆಟ್ ಎಂ ಬಿ ಎ 2 x 2 ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ವಿತ್ ಇಂಟೀಜರ್ ಎಂಟ್ರೀಸ್. ಓಕೆ, ಅಂದರೆ ಆ ಮ್ಯಾಟ್ರಿಕ್ಸ್ ಅಲ್ಲಿ ಎಂಟ್ರೀಸ್ ಏನೇನಿದಾವೆ, ಇಂಟೀಜರ್ ಎಂಟ್ರೀಸ್ ಇದೆ. ಇದು ನಿಮ್ಮ 2021 ಕ್ವೆಶನ್. ಓಕೆ, ಸೊ ಇಂಟೀಜರ್ಸ್ ಎಂಟ್ರೀಸ್ ಇದ್ದಾಗ ಎಮ್ ಈಸ್ ಇನ್ವರ್ಟಬಲ್ ಇಫ್ ಅಂತ ಕೇಳಿದ್ದಾರೆ. ಅಂದರೆ ಎಮ್ ಇನ್ವರ್ಟಬಲ್ ಅಂದ್ರೆ ಮೀನಿಂಗ್ ಏನು, ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು. ವೆನ್ ದ ಫಸ್ಟ್ ಕಾಲಮ್ ಆಫ್ ಎಮ್ ಇಸ್ ದ ಟ್ರಾನ್ಸ್ಪೋಸ್ ಆಫ್ ಸೆಕೆಂಡ್ ಕಾಲಮ್. ದ ಸೆಕೆಂಡ್ ರೋ ಇದು ಕೂಡ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿದೆ. But if you don't know also, try to at least understand there itself. The second row of M is the transpose. Gottilva bitagre. M is diagonal matrix with non-zero entries in the principal diagonal. Okay, so you can see this directly. Namige gottide principal diagonal alli ಏನು ಎಲಿಮೆಂಟ್ಸ್ ಇರುತ್ತೋ, ರೈಟ್, ಆ ಎಲಿಮೆಂಟ್ಸ್ ನಾನ್-ಝೀರೋ ಆಗಿದ್ರೆ ಏನಾಗುತ್ತೆ, ನಮಗೆ ಏನಾರ ಒಂದು ವ್ಯಾಲ್ಯೂ ಡಿಟರ್ಮಿನೆಂಟ್ ಇಂದು ಎಕ್ಸಿಸ್ಟ್ ಆಗೇ ಆಗುತ್ತೆ. ಏನಾದರೂ ಒಂದು ಡಿಟರ್ಮಿನೆಂಟ್ ಇಂದ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಿದೆ ಅಂದರೆ ದಟ್ ಈಸ್ ನಾಟ್ ಈಕ್ವಲ್ ಟು 0. ಆ್ಯಂಡ್ ವಿ ಲರ್ನ್ ಇಟ್ ವೆರಿ ವೆಲ್ ದಟ್ ಡಿಟರ್ಮಿನೆಂಟ್ ಈಸ್ ನಾಟ್ ಈಕ್ವಲ್ ಟು 0 ಮೀನ್ಸ್ ಇನ್ವರ್ಸ್ ಆಫ್ ದಟ್ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್. ದೇರ್ ಫೋರ್ ಡೈರೆಕ್ಟ್ ಆಗಿ ಆಪ್ಷನ್ ಸಿ ನ ನೀವು ಸೆಲೆಕ್ಟ್ ಮಾಡಬಹುದು. ಇನ್ ಕೇಸ್ ನಿಮಗಿದು ಏನೋ ಬೇರೆ ಆಪ್ಷನ್ಸ್ ಗೊತ್ತಿಲ್ಲ ಅಂದ್ರೂ ಇಟ್ ಈಸ್ ಪಾಸಿಬಲ್. ಫಸ್ಟ್ ಟ್ರೈ. ಓಕೆ, right. Coming to this one, if A and B are matrices of order 3 and determinant of A and determinant of B value ಕೊಟ್ಟಿದ್ದಾರೆ, then 3 into determinant of AB ಏನಾಗುತ್ತೆ ಅಂತ ಕೇಳಿದ್ದಾರೆ. This is very simple. What you are supposed to do is, ಇಲ್ಲಿ ನಿಮಗೆ ಏನು ಗೊತ್ತಿರಬೇಕು, ಡಿಟರ್ಮಿನೆಂಟ್ ಇಂದ ಇದನ್ನು ರಿಮೂವ್ ಮಾಡ್ತೀರಾ ಅಂದರೆ ಏನಾಗುತ್ತೆ, ಎಂಥ ಆರ್ಡರ್ ಇದು ಆಫ್ ಆರ್ಡರ್ 3 ತಾನೆ. ಸೊ ಇಲ್ಲೇನು ರಿಮೂವ್ ಮಾಡ್ತಿರಲ್ಲ ಡಿಟರ್ಮಿನೆಂಟ್ಸ್ ಅಲ್ಲಿ ಪ್ರತಿಯೊಂದು ರೋ ಇಂದ ರಿಮೂವ್ ಮಾಡ್ತೀರ. ಸೊ 3 rows ಅಂದರೆ 3³. ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಸೊ 3³ ಹಾಗೆ ಇರಲಿ. ಡಿಟರ್ಮಿನೆಂಟ್ ಆಫ್ ಎ ಏನಿದೆ ನೋಡ್ರಿ 5 ಇದೆ. ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಬಿ ಏನಿದೆ 3 ಇದೆ. ಸೊ 3 ಪವರ್ 4 ಏನಾಗುತ್ತೆ, 3 3s 9, 9 9s 81, 81 ಇಂಟು 5 ಎಷ್ಟಾಯಿತು 5, 8 5s 40, 405 ಇದೆಯಾ ಆಪ್ಷನ್? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಥ ಕ್ವಶನ್ಸಲ್ಲಿ ಎಸ್ಪೆಷಲಿ ಡಿಟರ್ಮಿನೆಂಟ್ ಕ್ವಶನ್ಸಲ್ಲಿ ಈ ಪ್ಯಾಟರ್ನ್ ಇರ್ತಾವಲ್ಲ, ಇದರಲ್ಲಿ ಒಂದೇ ಒಂದು ನೆನ್ಪಿಟ್ಕೋಬೇಕು, ನೀವು 3ನ ಇದರಿಂದ ಹೊರಗಡೆ ಬರೀತಿರಲ್ಲ, ಇದು ಮಾಡ್ಯುಲಸ್ ಸಿಂಬಲ್ ಅಲ್ಲ. ಮ್ಯಾಥ್ಸಲ್ಲಿ ಚಾಪ್ಟರಿಗೆ ತಕ್ಕಂತೆ ಆ ಸಿಂಬಲಿನ ಮೀನಿಂಗ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ ಓದಬೇಕಾದ್ರೆ ಈ ಸಿಂಬಲ್ನ ನಾವು ಡಿಟರ್ಮಿನೆಂಟ್ ಅಂತ ಓದ್ತೀವಿ. ವೆಕ್ಟರ್ ಆಲ್ಜಿಬ್ರಾ ಓದಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಅಂತ ಓದ್ತೀವಿ. ಅದೇ ರಿಲೇಷನ್ಸ್ ಫಂಕ್ಷನ್ಸ್ ಓದಬೇಕಾದ್ರೆ ಅದನ್ನ ಮಾಡ್ಯುಲಸ್ ಅಂತ ಓದ್ತೀವಿ. ಅದೇ ಸೆಟ್ಸ್ ಓದಬೇಕಾದ್ರೆ ಅದನ್ನ ಕಾರ್ಡಿನಾಲಿಟಿ ಅಂತ ಓದ್ತೀವಿ. ಅರ್ಥ ಆಯ್ತಲ್ಲ? ಸೊ ಸೇಮ್ ಸಿಂಬಲ್ ಬಟ್ ಡಿಫ್ರೆಂಟ್ ಮೀನಿಂಗ್ ಡಿಪೆಂಡಿಂಗ್ ಆನ್ ದ ಚಾಪ್ಟರ್ ಯು ಆರ್ ಸ್ಟಡಿಂಗ್. ರೈಟ್? ಓಕೆ, ಸೊ ಇಲ್ಲಿ 3ನ ಇದರಿಂದ ಹೊರಗೆ ರಿಮೂವ್ ಮಾಡಬೇಕಾದ್ರೆ, ಡಿಟರ್ಮಿನೆಂಟ್ ಇಂದ ಹೊರಗೆ ರಿಮೂವ್ ಮಾಡಬೇಕಾದ್ರೆ 3 ಏನಿದೆಯಲ್ಲ, ನಿಮಗೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಯಾವ ಆರ್ಡರ್ ಇದೆ ಅಂತ ನೋಡ್ರಿ. ಆ ಆರ್ಡರ್ ಅಷ್ಟು ಟೈಮ್ಸು ಹೊರಗೆ ತೆಗಿಬೇಕು. ಅಂದರೆ ಅಷ್ಟು ರೋಸ್, ಒಂದು ರೋ ಇಂದ ಒಂದೇ ಟೈಮ್ ತೆಗಿಬಹುದು ಅಂತ ಅರ್ಥ ಅಲ್ಲಿಗೆ. ಗಾಟ್ ಇಟ್? ಸೊ ಸಮ್ ಆಫ್ ಯು ಮೇ ಹ್ಯಾವ್ ದ ಡೌಟ್, ಮ್ಯಾಮ್ ಎ ಮತ್ತು ಬಿ ಬೇರೆ ಬೇರೆ ಆರ್ಡರ್ ಇದ್ರೆ ಏನು ಮಾಡಬೇಕು? ಬೇರೆ ಆರ್ಡರ್ ಇದ್ರೆ ಮಲ್ಟಿಪ್ಲೈನೇ ಆಗಲ್ಲಲ್ರಿ? ಎಸ್ ಆರ್ ನೋ? ಬೇರೆ ಆರ್ಡರ್ ಇದ್ರೆ ಏನೋ ಡಿಟರ್ಮಿನೆಂಟೇ ಫೈಂಡ್ ಮಾಡಲ್ಲ. ಯಾಕಂದ್ರೆ ನಾವು ಡಿಟರ್ಮಿನೆಂಟ್ ಸ್ಟಡಿ ಮಾಡೋದೇ ಸ್ಕ್ವೇರ್ ಮ್ಯಾಟ್ರಿಸಸ್ಗೆ.
ನೆನಪಿರಲಿ, ಸ್ಟಾರ್ಟಿಂಗಲ್ಲೇ ಹೇಳ್ತೀವಿ ಡಿಟರ್ಮಿನೆಂಟ್ ಎಕ್ಸಿಸ್ಟ್ ಫಾರ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆ್ಯಂಡ್ ನಾಟ್ ಫಾರ್ ಎನಿ ಅದರ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಬೇರೆ ಆರ್ಡರ್ ಮ್ಯಾಟ್ರಿಕ್ಸ್ ಯಾವುದೇ ಇರಲಿ ಅದಕ್ಕೆ ಡಿಟರ್ಮಿನೆಂಟ್ ಎಕ್ಸಿಸ್ಟ್ ಆಗೋದಿಲ್ಲ. ಹಾಗಾಗಿ ಗೊತ್ತಿರಲಿ, ಇಲ್ಲಿ ಬೇರೆ ಆರ್ಡರ್ ಏನು ಬರಲ್ಲ, ಬಂದರೆ ಎಲ್ಲವೂ ಸೇಮ್ ಆರ್ಡರೇ ಬರುತ್ತೆ. ರೈಟ್, ಡನ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟಬಲ್ ಮ್ಯಾಟ್ರಿಸಸ್, ಇದೆ ಅಲ್ವಾ, 405, ಎಸ್, ದಿಸ್ ಕ್ವಶನ್. ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟಬಲ್ ಮ್ಯಾಟ್ರಿಸಸ್ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? ಓಕೆ, ಎ ಮತ್ತು ಬಿ ಇನ್ವರ್ಟಬಲ್ ಅಂದರೆ ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ, ಯಾವುದು ಕರೆಕ್ಟ್ ಆಗೋದಿಲ್ಲ ಅಂದರೆ 3 ಆಪ್ಷನ್ಸ್ ಕರೆಕ್ಟ್ ಇದೆ, ಯಾವುದೋ ಒಂದು ಕರೆಕ್ಟ್ ಇಲ್ಲ. ರೈಟ್, ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಇದು ಗೊತ್ತಿದೆಯೋ ಗೊತ್ತಿಲ್ಲ? ಡೆಫಿನೆಟ್ಲಿ ಗೊತ್ತಿದೆ. ಯಾಕೆ ಹೇಳಿ? ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಫಾರ್ಮುಲಾ? 1/ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್. ಆ 1/ಡಿಟರ್ಮಿನೆಂಟ್ ಆಫ್ ಎನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ದೇರ್ ಇಸ್ ನೋ ಮಿಸ್ಟೇಕ್ ಅಟ್ ಆಲ್. ನೆಕ್ಸ್ಟ್, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಇನ್ವರ್ಸ್. ದಟ್ ಈಸ್ ಆಲ್ಸೋ ಟ್ರೂ. ಇನ್ ಕೇಸ್ ನಿಮಗೆ ಇದು ಗೊತ್ತಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಬಿಟ್ಟಾಕ್ರಿ, ಅದನ್ನು ಬೇರೆ ಆಪ್ಷನಿಗೆ ಬರ್ರಿ. ಓಕೆ, ಅಟ್ಲೀಸ್ಟ್ ಯು ಆರ್ ಏಬಲ್ ಟು ಎಲಿಮಿನೇಟ್ 2 ಆಪ್ಷನ್ಸ್. ರೈಟ್, ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಇದೊಂದು ಥಿಯರಮೇ ಇದೆ, ಹಾಗಾಗಿ ಇವೆರಡಂತೂ ಏನೂ ತೊಂದರೆ ಇಲ್ಲ. ನಾವು 50% ರಿಸ್ಕ್ ರೆಡ್ಯೂಸ್ ಆಗಿದೆ ನಿಮ್ಮದು ರಾಂಗ್ ಆನ್ಸರ್ ಮಾಡೋದು. ನಾವು ಯು ಕಮ್ ಟು ದಿಸ್ ಒನ್, ಎ ಪ್ಲಸ್ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್. ಇಂಥ ಪ್ರಾಪರ್ಟಿ ನಾವೆಲ್ಲೂ ಕಲ್ತಿಲ್ಲ. ದೇರ್ಫೋರ್ ಆಪ್ಷನ್ ಡಿ ಈಸ್ ರಾಂಗ್, ಕನ್ಕ್ಲೂಡೆಡ್. ದೇರ್ಫೋರ್ ಆಪ್ಷನ್ ಬಿ ಕರೆಕ್ಟೇ ಇದೆ ಅಂತ ಹಂಗೆ ಕನ್ಕ್ಲೂಡ್ ಮಾಡ್ಕೋಬಹುದು ನಾವು. ಅರ್ಥ ಆಯ್ತಲ್ಲ? Okay, coming to 73, question number 73, which was also asked in 2021. If f of x is equal to cos x 1 0 0 2 cos x 3 0 1 2 cos x, then limit of f of x as x approaches pi ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ 0 0 ಇದೆ ಅಂದರೆ ಅಲಾಂಗ್ ಫಸ್ಟ್ ಕಾಲಮೇ ಎಕ್ಸ್ಪ್ಯಾನ್ಷನ್ ಮಾಡೋಣ. ಸೊ ಏನಾಗುತ್ತೆ ನಿಮಗೆ ಇಲ್ಲಿ? ಲೆಟ್ ಅಸ್ ಟ್ರೈ ದಿಸ್ ಒನ್. cos x ಇಂಟು 2 ಇಂಟು 2 4 cos square x minus 3 1s 3. ಸೊ ಅವ್ರು ಹೇಳಿರೋದೇನು? ಅಟ್ ವಿಚ್ ವ್ಯಾಲ್ಯೂ? ಎಕ್ಸ್ ಅಪ್ರೋಚಸ್ ಪೈ ಅಂದರೆ ಕಾಸ್ ಪೈ ವ್ಯಾಲ್ಯೂ -1 ಇಂಟು 4 - 3 ಅಂದರೆ ಎಷ್ಟು? ಕಾಸ್ ಸ್ಕ್ವೇರ್ ಇದೆ -1 ಹೋಲ್ ಸ್ಕ್ವೇರ್. ಕಾಸ್ ಪೈ ಅಂದರೆ -1 ಹೋಲ್ ಸ್ಕ್ವೇರ್ 1. 4 - 3 1. ಆನ್ಸರ್ ಈಸ್ -1. ವೇರ್ ಈಸ್ -1? ಆಪ್ಷನ್ ಎ. ಗಾಟ್ ಇಟ್? ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇದೇನು ಕೇಳಿದ್ದಾರೆ ಅಬ್ಸರ್ವ್ ಮಾಡಿ. ಇಲ್ಲೇನಿದೆ? ಇಷ್ಟನೇ ಇಯರು 2021. ಓಕೆ, ರೈಟ್. ಇಫ್ x³ - 2x² - 9x + 18 is equal to 0 and a is equal to this value, then minimum value of a ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಅಂದರೆ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅದರದ್ದು ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಬೇಕು, ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ ಅಂತ. ಓಕೆ, ಹೌ ಟು ಫೈಂಡ್? ಸಾರಿ, ಮಿನಿಮಮ್ ವ್ಯಾಲ್ಯೂ ಅಲ್ಲ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅವ್ರು ಹೇಳಿರುತ್ತಾನೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಎಲ್ಲ ಅಕರ್ ಆಗುತ್ತೆ ಅಂತ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಅಂದರೆ ಫಸ್ಟ್ ಡಿಟರ್ಮಿನೆಂಟ್ ಕಂಡುಹಿಡಿದ್ರೆ. ಡಿಟರ್ಮಿನೆಂಟ್ ಕಂಡುಹಿಡಿದ್ರೆ ಏನಾಗುತ್ತೆ? 1 ಇಂಟು 9x - 4 6 48 -2 ಇಂಟು 9 4 36 6 7s 42 ಪ್ಲಸ್ 3 ಇಂಟು 8 4s 32 - 7x. ಓಕೆ, ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ. ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಿದೆ. ಈಗ ಇದನ್ನು ಸ್ವಲ್ಪ ಸಾಲ್ವ್ ಮಾಡಿರಿ. ಏನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ? -48 -36 2s 32s 60 6 2s 12 -72 ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ಇದನ್ನ ಇಲ್ಲೇ ಸಿಂಪ್ಲಿಫೈ ಮಾಡ್ಬೋದು ತಾನೆ. 36 ಅಲ್ಲಿ 42 ಹೋದರೆ ಎಷ್ಟು? 36ಗೆ 4 6. ಓಕೆ, ಸೊ ಇದೇನಾಗುತ್ತೆ ನಿಮ್ಮದು? +12 -6 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ 32 3s 33s 90 3 2s 6 96 minus 7 3s 21x. Okay, so what are you going to get? 9x ಅಲ್ಲಿ 21x ಹೋದರೆ ಎಷ್ಟು? 21 ಅಲ್ಲಿ 10 ಹೋದರೆ 11. ನಾವು ಇನ್ನೂ ಒಂದು ಆ್ಯಡ್ ಮಾಡಿದ್ರೆ -12x. ನೆಕ್ಸ್ಟ್ 48 ಅಲ್ಲಿ 12 ಹೋದರೆ ಎಷ್ಟು? 46 10 36 36 90 ಅಂತ ಅಂದರೆ ಪ್ಲಸ್ 30. So you're going to get determinant value as this much, right? ಈಗ ಅವ್ರು ಹೇಳಿರೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹಂಗಂದ್ರೆ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಈ ಈಕ್ವೇಷನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಇದು ಸಿಂಪಲ್ ಇದೆ. ಆ್ಯಕ್ಚುಲಿ ಕ್ಯೂಬಿಕ್ ಇದ್ರೆ ಸಿಂಥೆಟಿಕ್ ಡಿವಿಷನ್ ಮೆಥಡ್ ನಾವು ಫಾಲೋ ಮಾಡ್ತೀವಿ. ಬಟ್ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಇಲ್ಲೇ ಅಬ್ಸರ್ವ್ ಮಾಡಿರಿ 1 2 ಇದೆಯಾ, ಇಲ್ಲಿ 9 1s 9 2s ಅಂತ ಆ ಥರ ಇದ್ದಾಗ ಏನೋ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಒನ್ಸ್ ಯು ಸಾಲ್ವ್ ಸಚ್ ಕ್ವೆಶನ್ಸ್, ವಾಟ್ ಐ ಗೋಯಿಂಗ್ ಟು ಗೆಟ್ ಈಸ್ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗೆದ್ರೆ x -2 -9 ಕಾಮನ್ ತೆಗೆದ್ರೆ ಅಗೇನ್ x -2. ದೇರ್ಫೋರ್ ಯು ವಿಲ್ ಗೆಟ್ x -2 ಆ್ಯಂಡ್ x² -9. ಆನ್ಸರ್ ಏನು ಸಿಗುತ್ತೆ ಹಂಗಂದ್ರೆ? ಎಕ್ಸ್ ವ್ಯಾಲ್ಯೂಸು 2 ಒಂದು
+3 ಒಂದು -3 ಒಂದು ಈ ಮೂರು ವ್ಯಾಲ್ಯೂಸ್ನ ತಗೊಂಡು ಬಂದುಬಿಟ್ಟು ನೀವೇನು ಮಾಡಬೇಕು ಡಿಟರ್ಮಿನೆಂಟ್ ಆಫ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವುದಕ್ಕೆ ಮ್ಯಾಕ್ಸಿಮಮ್ ಬರುತ್ತೋ ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ -12 2 24 30 24 ಹೋದರೆ ಏನಾಗುತ್ತೆ 6 ಸಿಗುತ್ತೆ, ಸಿಗೋದಿಲ್ಲ, ಚಾನ್ಸ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇನ್ನೂ ಒಂದು ಕಾಮನ್ ಸೆನ್ಸು, ಎಲ್ಲ ನಂಬರ್ ಚೆಕ್ ಮಾಡೋ ನೆಸೆಸಿಟಿನೂ ಇಲ್ಲ. ಯಾಕೆ ಹೇಳ್ರಿ, ಇಲ್ಲಿ ಮೈನಸ್ ಇದೆ ಅಂದರೆ ಸಮಥಿಂಗಲ್ಲಿ ಸಮಥಿಂಗ್ ಮೈನಸ್ ಆದರೆ ಕಮ್ಮಿ ಬರುತ್ತೆ ಹೊರತು ಜಾಸ್ತಿ ಅಂತೂ ಬರಲ್ಲ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ನೋಡ್ರಿ, ಈ ನಂಬರ್ ಇಲ್ಲಿ ಮಲ್ಟಿಪ್ಲೈ ಆದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ -12 ಇಂಟು -3 ಡ್ಯಾಮ್ ಶೋರ್ ದಟ್ ಇದು ಪಾಸಿಟಿವ್ ಕನ್ವರ್ಟ್ ಆದರೆ ಪಾಸಿಟಿವ್ ಪ್ಲಸ್ ಪಾಸಿಟಿವ್ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ಸೊ 12 3s 36 ಪ್ಲಸ್ 30. ವಾಟ್ ಈಸ್ ದ ಆನ್ಸರ್? 30 30 60 66 ಆಪ್ಷನ್ನೇ ಇಲ್ಲಲ್ರಿ, ಎಲ್ಲೋ ಮಿಸ್ಟೇಕ್ ಆಯಿತಾ? -12x ಕರೆಕ್ಟ್ ಇದೆಯಾ? 9 -21 ಓಕೆ. -48 ಪ್ಲಸ್ ಓಕೆ ಇಲ್ಲ ಐತಲ್ಲ, -48 ಪ್ಲಸ್ 12 ಅಂದರೆ -36. 90 - 30 ಅಂದರೆ ಓಕೆ ದಿಸ್ ಇಸ್ 60. ದೇರ್ಫೋರ್ ಇದೇನಾಗುತ್ತೆ 60 ಪ್ಲಸ್ 36 ಎಷ್ಟಾಯಿತು 96. ಈಸ್ ದೇರ್ ಎನಿ ಸಚ್ ಆಪ್ಷನ್? ಎಸ್, ಆಪ್ಷನ್ ಎ. ಅರ್ಥ ಆಯ್ತಲ್ಲ? ಸೊ therefore what? Option A is the right answer, and that is the maximum value of the determinant of A. Okay, right. If A is a matrix of order 3 cross 3, then A square whole inverse is equal to ಏನಾಗುತ್ತೆ? A square whole inverse ಅಂತ ಅಂದರೆ ಏನು ಮಾಡ್ತೀರಾ, ಜಸ್ಟ್ ಪವರ್ ಇನ್ವರ್ಸ್ನ ಒಳಗೆ ತೊಗೊಂಡು 2ನ ಮೇಲೆ ತೊಗೊಂಡ್ರು ತೊಂದರೆ ಇಲ್ಲ. ಸೊ A ಇನ್ವರ್ಸ್ ಹೋಲ್ ಸ್ಕ್ವೇರ್, ಮೈನಸ್ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ, ಇವೆರಡಂತೂ ಆಗೋದೇ ಇಲ್ಲ. ರೈಟ್. ನೆಕ್ಸ್ಟ್, ಇಫ್ A is equal to this, then inverse of the matrix A cube is ಏನಾಗುತ್ತೆ ಅಂತ ಕೇಳಿದ್ದಾರೆ, ಇನ್ವರ್ಸು. ಓಕೆ, ಸೊ ಕ್ವಶನ್ ನಂಬರ್ 76 ಏನು ಮಾಡೋಣ? ಫಸ್ಟು ಲೆಟ್ ಅಸ್ ಫೈಂಡ್ ಎ ಕ್ಯೂಬ್ ಅಲ್ಲ. ಓಕೆ, ಎ ಸ್ಕ್ವೇರ್ ಫಸ್ಟ್ ಫೈಂಡ್ ಮಾಡಿರಿ, ಅಲ್ಲಿಗೆ ಏನಾರು ಐಡಿಯಾ ಸಿಗ್ಬೋದೇನೋ. 2 - 1 3 - 2 2 - 1 3 - 2. Observe here, if you solve this one, what will you get? 2 2s are 4 - 3 1. 2 into -1 -2 -1 plus 0. 3 2s are 6 -6 under 0. Again this one 1 under identity sikta. Therefore A cube is equal to is what? A square into A, which is nothing but identity into A itself. So now we calculate ಮಾಡೋ ನೆಸೆಸಿಟಿ ಇಲ್ಲ. ಈಗ ಅವ್ರಿಗೆ ಹೇಳಿರೋದು ಇನ್ವರ್ಸ್ ಆಫ್ ಎ, ರೈಟ್? ಸೊ ಇನ್ವರ್ಸ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಇನ್ವರ್ಸ್ ಆಫ್ ಎ ಇದೇನು ಆಪ್ಷನ್ಸ್ ಹೇಗೆ ಕೊಟ್ಟಿದ್ದಾರೆ? A 1 - 1 - A. ಇನ್ ಟರ್ಮ್ಸ್ ಆಫ್ ಎ ಏನಾಗುತ್ತೆ ಅಂತನಾ? If A is equal to something, then the inverse of matrix A cube is A itself. So no issues at all. ಡೈರೆಕ್ಟಾಗಿ ಹೇಳ್ಬೋದಲ್ವಾ? ಯಾಕೆ? ಇಲ್ಲಿ ಅಬ್ಸರ್ವ್ ಮಾಡಿ, ಹೇಗೆ ಹೇಳ್ಬೋದು ಅಂದರೆ, ಎ ಸಿಕ್ತಾ, ಎದು ಇನ್ವರ್ಸ್ ಕಂಡುಹಿಡಿದ್ರೆ ನಿಮಗೇನು ಸಿಗುತ್ತೆ? ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ -4 + 3 -1. ನೆಕ್ಸ್ಟ್ ಐ ಜಸ್ಟ್ ನಾವು ಹೇಳಿದೆ, ಅಡ್ಜಾಯಿಂಟ್ ಅಂದರೆ ಸೈನ್ SI, ಸೈನ್ ಚೇಂಜ್ interchange, right? If you multiply minus inside, what are you going to get? Minus multiply ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? 2 - 1 3 - 2. Okay, this is nothing but the given matrix itself, right? ಅದಕ್ಕೆ A cube in inverse ಏನಾಯ್ತು? ಆಪ್ಷನ್ A, that is A ಆಗುತ್ತೆ. Okay, right. Coming to next question, question number 77, which was asked in 2022. If A is a skew symmetric matrix, then A to the power of 2021 is ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅವ್ರೇನು ಹೇಳಿದ್ದಾರೆ? ಕಂಡೀಷನ್ A ಅನ್ನೋದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಪವರ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಇಟ್ ಈಸ್ ಆಡ್ ಪವರ್, ರೈಟ್? ಇದನ್ನು ನಮಗೆ ಆಲ್ರೆಡಿ ಗೊತ್ತಿದೆ. ಆಡ್ ಪವರ್ ಅಂತ ಅಂದರೆ ಏನಾಗುತ್ತೆ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಪವರ್, again it is skew symmetric only. So directly you can tell, or you can do one thing, A dash is equal to minus A ಅಂತ ಬರುತ್ತೆ. ಯಾಕೆ? ಸ್ಕ್ಯೂ ಸಿಮೆಟ್ರಿಕ್. ಸೊ A ಪವರ್ 2021 ಅಂದರೆ ಏನಾಗುತ್ತೆ? ಮೈನಸ್ A ಹೋಲ್ ಪವರ್ 2021 ಮೈನಸ್ ಟೈಮ್ಸ್ ಹೊರಗೆ ಬಂದರೆ ಏನಾಗುತ್ತೆ? ಮೈನಸ್ ಕಾಮನ್. ಆಡ್ ನಂಬರ್ ಟೈಮ್ ಅಂದರೆ -1 ಉಳಿಯುತ್ತೆ. ದೆನ್ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಅರ್ಥ ಆಯಿತು ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ನೋಡಿ ಒಂದ್ಸತಿ ಅಬ್ಸರ್ವ್ ಮಾಡಿ. A ಪವರ್ 2021 ಟ್ರಾನ್ಸ್ಪೋಸ್ ಮಾಡಬೇಕು, ರೈಟ್? ದಟ್ ಈಸ್ ನಥಿಂಗ್ ಬಟ್ A ಟ್ರಾನ್ಸ್ಪೋಸ್ ಹೋಲ್ ಪವರ್ 2021. ಇಂಟರ್ಚೇಂಜ್ ಮಾಡ್ಕೋಬೋದು. A ಟ್ರಾನ್ಸ್ಪೋಸ್ ಅಂದರೆ ನಮಗೆ ಗೊತ್ತಿದೆ -A. ಯಾಕೆ? ಅವ್ರು ಹೇಳಿದ್ದಾರೆ ಸ್ಕ್ಯೂ ಸಿಮೆಟ್ರಿಕ್. ನಾವು ಮೈನಸ್ನ 2021 ಟೈಮ್ಸ್ ಹೊರಗೆ ತೆಗೆದ್ರೆ -1 ಉಳಿಯುತ್ತೆ ತಾನೆ. ದೆನ್ ಉಳಿಯೋದೇನು? A ಪವರ್ 2021. ಸೊ ವಾಟ್ ಈಸ್ ಇಟ್? ಎ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಟೈಮ್ಸ್ ದಿಸ್ ಮ್ಯಾಟ್ರಿಕ್ಸ್. ಅವಾಗ ಏನು ಸಿಗುತ್ತೆ? ಸ್ಕ್ಯೂ ಸಿಮೆಟ್ರಿಕ್. ಸಿಂಪಲ್. ಓಕೆ,
ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 78. ಆ ಕಡೆ ಆಪ್ಷನ್ಸ್ ಇದೆ, ಬಟ್ ವಿ ಕ್ಯಾನ್ ಟ್ರೈ. ಎ ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ರೈಟ್. ಸೊ AI ಪ್ಲಸ್ BA ಹೋಲ್ ಪವರ್ n ಅಂದರೆ ಏನು ಬೇಕಾಗುತ್ತೆ? ಫಸ್ಟ್ ಲೆಟಸ್ ಚೆಕ್ ಎ ಸ್ಕ್ವೇರ್. ಎ ಸ್ಕ್ವೇರ್ ಏನಾಗುತ್ತೆ ನಮಗೆ? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ? 0 1 0 0. ದೆನ್ ಎ ಸ್ಕ್ವೇರ್ ಇಸ್ ಡೆಫಿನೆಟ್ಲಿ 0 ಮ್ಯಾಟ್ರಿಕ್ಸ್, ಕರೆಕ್ಟ್ ಅಲ್ವಾ? ಯಾಕೆ ನೋಡ್ರಿ, 0 ಇಂಟು 0 1 ಇಂಟು 0 0, 0 ಇಂಟು 1 1 ಇಂಟು 0 0, 0 ಇಂಟು 0 0 ಇಂಟು 0 0 0 0 0. ಸೊ ಎ ಸ್ಕ್ವೇರ್ ವ್ಯಾಲ್ಯೂ ಟೋಟಲಿ 0 ಮ್ಯಾಟ್ರಿಕ್ಸ್ ಓನ್ಲಿ, ರೈಟ್. ಈಗ ಕೊಟ್ಟಿರೋ ಕ್ವಶನ್ನ ಸ್ವಲ್ಪ ಬರೀರಿ. ನಮಗೆ ಬೈನಾಮಿಯಲ್ ಥಿಯರಮಲ್ಲಿ ಎಕ್ಸ್ಪ್ಯಾನ್ಷನ್ ಗೊತ್ತಿದೆ, ಹೌದಲ್ವಾ? ಸೊ ಅದನ್ನು ಯೂಸ್ ಮಾಡಿ ನಾವು ಬರಿಬೋದು. ಏನಂತ? NC0 ಎ ಪವರ್ n ತಾನೆ. ಸೊ ಎ ಅಂದರೆ ಇಲ್ಲೇನಿದೆ AI ಪ್ಲಸ್ NC1 ಎ ಪವರ್ n ಮೈನಸ್ 1, ಓಕೆ, ಇಂಟು ಬಿ ಪವರ್ 1 BA ಪ್ಲಸ್ NC2 ಎ ಪವರ್ n ಮೈನಸ್ 2 ಬಿ ಪವರ್ 2 ಪ್ಲಸ್ ಸೋ ಆನ್ ಹೋಗ್ತಾ ಇರುತ್ತೆ. ಬಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಎ ಸ್ಕ್ವೇರ್ ಬಂತು ಅಂತ ಅಂದರೆ ನಮಗೆ ಆನ್ಸರ್ ಏನು ಗೊತ್ತಿದೆ? 0. ಎ ಸ್ಕ್ವೇರ್ ವ್ಯಾಲ್ಯೂ 0. ದೇರ್ಫೋರ್ ಇಲ್ಲಿಂದ ಮುಂದೆ ಏನೇ ಟರ್ಮ್ಸ್ ಬಂದರೂ ಎಲ್ಲ ಟರ್ಮ್ಸಲ್ಲೂ ಎ ಸ್ಕ್ವೇರ್ ಇದ್ದೇ ಇರುತ್ತೆ. ದೇರ್ಫೋರ್ 0 ಆಗುತ್ತೆ. ಓನ್ಲಿ 2 ಟರ್ಮ್ಸ್ ವಿಲ್ ರಿಮೇನ್. ಸೊ ವಾಟ್ ವಿಲ್ ಯು ರೈಟ್? NC0 ವ್ಯಾಲ್ಯೂ ಇಸ್ 1, ಎ ಪವರ್ n ಐ ಪವರ್ n ಪ್ಲಸ್ NC1 ಅಂದರೆ ಎನ್ನೇ ಬರುತ್ತೆ. ಸೊ ನೋ ನೀಡ್ ಟು ರೈಟ್ ಅಗೇನ್ n ಇಟ್ ಸೆಲ್ಫ್, ರೈಟ್. ನೆಕ್ಸ್ಟ್ ಇದೇನಾಗುತ್ತೆ? a to the power of n minus 1 i to the power of n minus 1 b into a. I ಪವರ್ ಏನೇ ಇರಲಿ ಐ ತಾನೆ, ನಮಗೆ ಗೊತ್ತಿದೆ ಅದು. ಸೊ ದೇರ್ಫೋರ್ a ಪವರ್ n ಇಂಟು ಐ ಪ್ಲಸ್ n ಇಂಟು a ಪವರ್ n ಮೈನಸ್ 1 ಇಂಟು b ಇಂಟು a. ದಿಸ್ ಇಸ್ ದ ಆನ್ಸರ್. ಈಗ ಕೆಲವರಿಗೆ ಸ್ಟೂಡೆಂಟ್ಸಿಗೆ ಡೌಟ್ ಇರುತ್ತೆ, ಮ್ಯಾಮ್ ಇಲ್ಲಿ ಐ ಹಂಗೆ ಉಳಿಸ್ಕೊಂಡ್ರಿ, ಇಲ್ಲಿ ಯಾಕೆ ವ್ಯಾನಿಷ್ ಮಾಡಿದ್ರಿ ಅಂತ ಅಂದರೆ, ಬಿಕಾಸ್ ವಿ ಆರ್ ರೈಟಿಂಗ್ ಇನ್ ಮ್ಯಾಟ್ರಿಕ್ಸ್ ಫಾರ್ಮ್. ಎ ಪವರ್ n ಅಂದರೆ ನಂಬರ್ ಆಗುತ್ತೆ. ಇಲ್ಲಿ ಎ ಮ್ಯಾಟ್ರಿಕ್ಸ್ ಐತೆ, ನಂಬರು ಮ್ಯಾಟ್ರಿಕ್ಸು ಅಡಿಷನ್ ಮಾಡೋಕ್ಕಾಗಲ್ಲ ನಮಗೆ. ಮ್ಯಾಟ್ರಿಕ್ಸ್ ಪ್ಲಸ್ ಮ್ಯಾಟ್ರಿಕ್ಸ್ ಅಂದರೆ ಅಡಿಷನ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಮ್ಯಾಟ್ರಿಕ್ಸ್ ಇದೆ ಅಂತ ರೆಪ್ರೆಸೆಂಟ್ ಮಾಡೋಕ್ಕೆ ಐ ಬೇಕು. ಇಲ್ಲಿ ಐ ಬೇಕಾಗಿಲ್ಲ, ಎ ಇದೆ ಆಲ್ರೆಡಿ ರೆಪ್ರೆಸೆಂಟ್ ಮಾಡೋಕ್ಕೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಯುವರ್ ಆನ್ಸರ್. ಕಮಿಂಗ್ ಟು ವೇರ್ ಇಸ್ ಇಟ್? ಆಪ್ಷನ್ 78th ಕ್ವಶನ್ ಅಲ್ಲ ನಾವು ಮಾಡ್ತಿರೋದು ಈಗ. ಎಲ್ಲಿದೆ ಸಿಮಿಲರ್? ನಮ್ಮ ಆಪ್ಷನಿಗೆ ಸಿಮಿಲರ್ ಇರೋದು ಯಾವುದಿದೆ ಅಂತ ಅಬ್ಸರ್ವ್ ಮಾಡಿ. ಎ ಪವರ್ n ಇಂಟು ಐ ಪ್ಲಸ್ n ಇಂಟು ಎ ಪವರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 79. ದಿಸ್ ವಾಸ್ ಯುವರ್ 2022 ಕ್ವೆಶನ್. ಇಫ್ ಎ ಇಸ್ ಎ 3x3 ಮ್ಯಾಟ್ರಿಕ್ಸ್ such that 5 ಡಿಟರ್ಮಿನೆಂಟ್ ಆಫ್ 5 ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು 5, ದೆನ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಪ್ರೆಟಿ ಸಿಂಪಲ್. ಅಗೇನ್ ನೋಡಿ, 5 ಇಂಟು ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಇದನ್ನು ಹೊರಗೆ ರಿಮೂವ್ ಮಾಡಿದ್ರೆ ಏನಾಗುತ್ತೆ? 5 ಕ್ಯೂಬ್. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು 5. ಒಂದು ಸತಿ 5 ಕ್ಯಾನ್ಸಲ್ ಮಾಡಿದ್ರೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ? 1/5 ಸ್ಕ್ವೇರ್, ದಟ್ ಈಸ್ ನಥಿಂಗ್ ಬಟ್ 25. ಓಕೆ, ನಮಗೆ ಆಲ್ರೆಡಿ ಗೊತ್ತಿದೆ ಅಡ್ಜಾಯಿಂಟಿಗೂ ಎಗೂ ರಿಲೇಷನ್ ಏನಿದೆ ಅಂತ ಅಂದರೆ ಡಿಟರ್ಮಿನೆಂಟ್ ಆಫ್ ಎ n ಮೈನಸ್ 1. ಓಕೆ, ಸೊ ವಾಟ್ ಈಸ್ ಇಟ್? n ಮೈನಸ್ 1 ಅಂತ ಅಂದರೆ ಏನಾಗುತ್ತೆ? 1/25 ಆಗುತ್ತೆ. ನಮಗೆ ಬೇಕಿರೋದು ಡಿಟರ್ಮಿನೆಂಟ್ ಎ ಅಷ್ಟೇ. ಅವಾಗೇನಾಗುತ್ತೆ? ಪ್ಲಸ್ ಆರ್ ಮೈನಸ್ 1 ಸ್ಕ್ವೇರ್ ರೂಟ್ ಈ ಕಡೆ ಪಾಸ್ ಆದರೆ 1/5. ಇಸ್ ದೇರ್ ಎನಿ? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, coming to next question. If there are two values of a which makes the determinant is equal to 86, then the sum of these numbers. ಓಕೆ, ಅಂದರೆ ಏನು? ಈ ಡಿಟರ್ಮಿನೆಂಟ್ನ 86ಗೆ ಈಕ್ವಲ್ ಮಾಡೋಕ್ಕೆ 2 ವ್ಯಾಲ್ಯೂಸ್ ಬರುತ್ತೆ ಎಗೆ. ಆ 2 ವ್ಯಾಲ್ಯೂಸ್ದು ಸಮ್ ಏನಾಗುತ್ತೆ ಅಂತ. ಸೊ ಏನು ಮಾಡಬೇಕು? ಫಸ್ಟ್ ಎಕ್ಸ್ಪೆನ್ಷನ್ ಮಾಡಬೇಕು. ಡಿಟರ್ಮಿನೆಂಟ್ನ ಎಕ್ಸ್ಪೆನ್ಷನ್ ಮಾಡಿಬಿಟ್ಟು ಎ ವ್ಯಾಲ್ಯೂ ಕಂಡುಹಿಡಿರಿ. ದೆನ್ ಆ ಎ ವ್ಯಾಲ್ಯೂ 2 ಬರುತ್ತೆ, ಲೈಕ್ ಪ್ಲಸ್ ಆರ್ ಮೈನಸ್. ಸೊ ಸಮ್ ಮಾಡಿದ್ರೆ ಏನು ಸಿಗುತ್ತೆ ಅಂತ. ಪ್ಲಸ್ ಆರ್ ಮೈನಸ್ಸೇ ಸಿಗಬೇಕು ಅಂತ ರೂಲ್ಸ್ ಏನಿಲ್ಲ, ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ, ಸೊ ಲೆಟ್ ಸಾಲ್ವ್. ಈಗ ನೋಡಿ ಸಾಲ್ವ್ ಮಾಡೋಣ. 1 ಇಂಟು 2a ಇಂಟು ಎ ಅಂದರೆ 2a ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್ 4, ಮೈನಸ್ ಇಂಟು ಮೈನಸ್ ಪ್ಲಸ್ 2. ನೆಕ್ಸ್ಟ್ 2 ಇಂಟು 2 4a ಮೈನಸ್ 0 ಪ್ಲಸ್ 5 ಇಂಟು ಏನಾಗುತ್ತೆ? 4 2 8 ಮೈನಸ್ 0 ಇಸ್ ಈಕ್ವಲ್ ಟು 86. ಹಂಗಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಗುತ್ತೆ. ಸೊ 2 ವ್ಯಾಲ್ಯೂಸ್. ಓಕೆ, ಡನ್. ಅದಕ್ಕೆ 2 ವ್ಯಾಲ್ಯೂಸ್ ಹೇಳಿದ್ದಾರೆ, ರೈಟ್. ಸೊ ಏನಾಗುತ್ತೆ ಇದು? 2a ಸ್ಕ್ವೇರ್ ಪ್ಲಸ್ 4 ಪ್ಲಸ್ 8a ಪ್ಲಸ್ 8 5 40 ಮೈನಸ್ 86 ಇಸ್ ಈಕ್ವಲ್ ಟು 0. ಸೊ ವಾಟ್ ವಿಲ್ ಯು ಗೆಟ್? 2a ಸ್ಕ್ವೇರ್ 80ಅಲ್ಲಿ 86 ಹೋದರೆ ಎಷ್ಟಾಯಿತು? 46 ಮೈನಸ್ 46. ಅದರಲ್ಲಿ 4 ಹೋದರೆ ಮೈನಸ್ 42. ಇದೇನೈತೆ? ಪ್ಲಸ್ 8a ಇಸ್ ಈಕ್ವಲ್ ಟು 0. ಓಕೆ,
8a, ಇನ್ನೆಲ್ಲಾದರೂ ಎ ಮಿಸ್ ಆಯಿತಾ ಇಲ್ವಲ್ಲ? ಓಕೆ, ಸೊ ಇದನ್ನು ಈಗ ಸಾಲ್ವ್ ಮಾಡಬೇಕಾಗುತ್ತೆ, ಹೌದಲ್ವಾ? ಸಿ ಇಯರ್ ಇದನ್ನು ಸಿಂಪ್ಲಿಫೈ ಮಾಡ್ಬೋದಲ್ಲ, 2 1s ಟೇಬಲ್ಸಲ್ಲಿ ಹೋಗುತ್ತೆ. ಇದು -2 2 21 = 0. ಇದೇನಾಗುತ್ತೆ? 7 3s 21, 7 - 3 4 ಆಗುತ್ತೆ, ಹೌದಲ್ವಾ? ಸೊ ಹೌ ವಿಲ್ ಯು ರೈಟ್ ದಿಸ್ ಒನ್? ದಟ್ ಟು ಐ ವಾಂಟ್ +4 ಅಂದರೆ ಬಿಗ್ ನಂಬರ್ ಸೈನ್, ದೇರ್ಫೋರ್ -3, ರೈಟ್? ಹಾಗಾದರೆ ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಎ 2 ವ್ಯಾಲ್ಯೂ ಏನು ಸಿಕ್ತು? -7 ಒಂದು, ಇನ್ನೊಂದು a -3 ಈ ಕಡೆ ಬಂದಾಗ +3 ಆಗುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ಅವ್ರು ಕೇಳಿರೋದೇನು? ಎದು 2 ವ್ಯಾಲ್ಯೂಸ್ ಬರುತ್ತೆ, ನೀವು ಅದರದ್ದು ಸಮ್ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಸಮ್ ಆಫ್ ದೀಸ್ ಟು ಅಂದರೆ ಏನು? -7 +3. ಒಂದು ಮೈನಸ್ ಒಂದು ಪ್ಲಸ್ ಅಂದರೆ ಸಬ್ಟ್ರಾಕ್ಷನ್, ದೇರ್ 4 - 4. 7ಅಲ್ಲಿ 3 ಹೋದರೆ 4, ಬಿಗ್ ನಂಬರ್ ಸೈನ್ ಮೈನಸ್. ಇದೆಯಾ ಆಪ್ಷನು? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 81, 2022 ಕ್ವೆಶನ್. If the vertices of a triangle are -2, 6, 3, -6 and 1, 5, then the area of the triangle, board level question actually, right? You can easily solve it. ಏನು area of the triangle formula? Half into -2 6 1 3 -6 1 1 5 1. Okay, if you solve half into -2 into ಏನಾಗುತ್ತೆ? ಇಲ್ಲ ಅಲಾಂಗ್ ಲಾಸ್ಟ್ ಕಾಲಮ್ ಎಕ್ಸ್ಪೆನ್ಷನ್ ಮಾಡಿದ್ರು ನಿಮ್ಮ ಇಷ್ಟ, ಇಟ್ ಈಸ್ ಯುವರ್ ವಿಶ್. ಓಕೆ, ಸೊ -2 into -6 -5 -11 -6 into 3 -1 2 +1 into 3 5 3 is 15 +6 21. Okay, so if you do the expansion and solve this one, what will you get? 1/2 -22 -12 +21. So what is the answer? ಇದು 21ಅಲ್ಲಿ 22 ಹೋದರೆ -1 -13/2. -13/2 ಇದೆಯಾ ಆಪ್ಷನ್ನು? -13/2 ಅಂದರೆ 15.5, ಹೌದಾ? -13/2 ಎಲ್ಲಾದರೂ ಮಿಸ್ಟೇಕ್ ಆಯಿತಾ? ಅಬ್ಸರ್ವ್ ಕ್ಲಿಯರ್ಲಿ. ಇದು ಆ್ಯಕ್ಚುಲಿ -2 -11 ಅಂದರೆ +22 ತಾನೆ. ದೆನ್ ಇದೇನಾಯಿತು? 20 43ಅಲ್ಲಿ 12 ಹೋದರೆ ಎಷ್ಟು? 31, ನಾಟ್ 13 31. ಅವಾಗೇನಾಗುತ್ತೆ? 15.5 ಆಗುತ್ತೆ ನಮಗೆ ಆನ್ಸರು. ಅರ್ಥ ಆಯ್ತಲ್ಲ? ಸೊ 15.5 ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ಇಟ್? ಅಬ್ಸರ್ವ್ ಕ್ಲಿಯರ್ಲಿ. ಇಫ್ an is equal to so and so ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಆಫ್ a1, ಡಿಟರ್ಮಿನೆಂಟ್ a2, a2 2021 ವರೆಗೂ ಕಂಡುಹಿಡಬೇಕು. ಫಸ್ಟ್ ಏನು ಮಾಡೋಣ? ಡಿಟರ್ಮಿನೆಂಟ್ ಆಫ್ an ಕಂಡುಹಿಡಿಯೋಣ, ಅಂದರೆ ಜನರಲ್ ಫಾರ್ಮ್. ನೆಕ್ಸ್ಟ್ ಅದ್ರಾಗ ಏನು ಜಾಗದಾಗ 1 ಹಾಕೋದು 2 ಹಾಕೋದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರೆ ನಮಗೇನು ಸಿಗುತ್ತೆ? 2021 ವರೆಗೂ ಸಿಗುತ್ತೆ, ಹೌದಲ್ವಾ? ಸೊ ಡಿಟರ್ಮಿನೆಂಟ್ ಆಫ್ an is equal to 2 × 2 ಅಂದರೆ 1 - n whole square -n², ಕರೆಕ್ಟಾ? a into this one and then -n². ಓಕೆ, ಡನ್. ಇದನ್ನು ಸಾಲ್ವ್ ಮಾಡಿ a² + b² -2ab -n² ಕ್ಯಾನ್ಸಲ್ 1 - 2n. ದಿಸ್ ಈಸ್ ಡಿಟರ್ಮಿನೆಂಟ್ ಆಫ್ an. ಇದಕ್ಕೆ ನನಗೆ ಡಿಟರ್ಮಿನೆಂಟ್ ಆಫ್ a1 ಬೇಕು ಅಂದರೆ ಏನು ಮಾಡೋದು? n ಜಾಗದಾಗ 1 ಹಾಕ್ರಿ, 1 - 2 -1. ಇದೇ ರೀತಿ ಡಿಟರ್ಮಿನೆಂಟ್ ಆಫ್ a2 ಬೇಕು ಅಂದರೆ 1 - 2 2 4, 1 - 4 -3. ಈ ರೀತಿ ನೀವೇನು ಮಾಡ್ತೀರಾ? ಸಾಲ್ವ್ ಮಾಡ್ಕೊಂತ ಹೋಗ್ತೀರಾ. ಅವಾಗ ಅವ್ರು ಕೇಳಿರೋದೇನು? ಡಿಟರ್ಮಿನೆಂಟ್ ಆಫ್ a1 + a2 ಅಪ್ ಟು a 2021 ಅಂತ ಕೇಳಿದ್ದಾರೆ, ಹೌದಲ್ವಾ? ಓಕೆ, ಹಂಗೆ ಕೇಳಿದ್ದಾರೆ ಅಂತಂದರೆ ಈಸಿ ಏನು ಅಂತಂದರೆ ಬೆಟರ್ ವಿ ನೀಡ್ ನಾಟ್ ಸಿಂಪ್ಲಿಫೈ ದಿಸ್ ಒನ್. ಡಿಟರ್ಮಿನೆಂಟ್ ಆಫ್ a1 ಪ್ಲಸ್ ಡಿಟರ್ಮಿನೆಂಟ್ ಆಫ್ a2 ಪ್ಲಸ್ ಸೊ ಆನ್ ಡಿಟರ್ಮಿನೆಂಟ್ ಆಫ್ a 2021 ತಾನೇ ಅವ್ರು ಕೇಳಿರೋದು. ಇಲ್ಲಿ ಅಬ್ಸರ್ವ್ ಮಾಡಿ, a1 ಅಂತ ಅಂದ್ರೇನು? 1 - 2 × 1 ಪ್ಲಸ್ ಇದೇನಾಗುತ್ತೆ? 1 - 2 × 2 ಪ್ಲಸ್ ಸೊ ಆನ್ 2021 ಅಂದರೆ an = ಏನಿದೆಯಲ್ಲ ಅದ್ರಾಗೆ 1 - 2 × 2021. 1 1 1 ಎಲ್ಲಿ ಎಷ್ಟು ಟೈಮ್ಸ್ ಇದೆ? 2021 ಟೈಮ್ಸ್ ಇದೆ, ಹೌದಲ್ವಾ? ಎಷ್ಟು ಟೈಮ್ಸ್ ಇದೆ? 2021 ಟೈಮ್ಸ್. ಮೈನಸ್ 2 ಕಾಮನ್ ತೆಗೆದ್ರೆ ನಮಗೆ ಉಳಿಯೋದೇನು? 1 2 3 ಈ ಥರ 1 + 2 + ಅಪ್ ಟು 2021 ಉಳಿಯೋದು. ಸಮ್ ಆಫ್ n ಟರ್ಮ್ಸ್ ನಮಗೆ ಫಾರ್ಮುಲಾ ಗೊತ್ತಿದೆ, ರೈಟ್? ಸೊ ಹೌ ವಿಲ್ ಯು ಸಿಂಪ್ಲಿಫೈ? 2 ಹಾಗೆ ಇರಲಿ. ಸಮ್ ಆಫ್ n ಟರ್ಮ್ಸ್ ಅಂದರೆ n × n + 100/2. ಓಕೆ, 2 2 ಕ್ಯಾನ್ಸಲ್. 2021 - 2021 × 22 ಐತೆ ಅಂತ ಗಾಬರಿ ಕೊಡೋದು ಬೇಡ. ವೆರಿ ಸಿಂಪಲ್, ಯು ಕ್ಯಾನ್ ಟೇಕ್ 2021 ಕಾಮನ್. Okay, then what will you do? 1 - 2022.
21 ಕಾಮನ್ ಹೋಯ್ತು ತಾನೆ. 1 ಮೈನಸ್ 2022 ಅಂದರೆ ಎಷ್ಟು? ಮೈನಸ್ 2021. ದೇರ್ಫೋರ್ ಮೈನಸ್ ಹೊರಗೆ ತೆಗಿರಿ. 2021 ಇಂಟು 2021 ಅಂದರೆ 2021 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಸ್ ದೇರ್ ಎನಿ ಸಚ್ ಆಪ್ಷನ್? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇಫ್ x into 3 2 plus y into this is equal to this, ವ್ಯಾಲ್ಯೂ ಆಫ್ x and y ಏನಾಗುತ್ತೆ? ಸಿಂಪಲ್ ಇದೆ, ಜಸ್ಟ್ ಸಾಲ್ವ್ ಮಾಡೋದಷ್ಟೇ. ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? 3 into x ಪ್ಲಸ್ ಅಂದರೆ ಮ್ಯಾಟ್ರಿಕ್ಸ್ ಸಿಗುತ್ತೆ ತಾನೆ. 3x 2x ಪ್ಲಸ್ y ಮೈನಸ್ y ಈಸ್ ಈಕ್ವಲ್ ಟು 15 5. ಕರೆಕ್ಟ್? ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಅಬ್ಸರ್ವ್ ಮಾಡಿ. 3x ಪ್ಲಸ್ 5y ಈಸ್ ಈಕ್ವಲ್ ಟು 15, 2x minus y is equal to 5. Solve it. Y minus y cancel. 3 plus 2 is 2. 5x is equal to 15 plus 5 20. x is equal to 4. ಇದೆಯಾ ಎಲ್ಲಾದರೂ? x is equal to 4. ಓಕೆ, ಹಂಗಂದ್ರೆ a ಮತ್ತು c ಡಿಲೀಟೆಡ್. ಈಗ y ವ್ಯಾಲ್ಯೂ ಕಂಡುಹಿಡಿಬೇಕು ನಾನು, ಹೌದಾ? 2 into 4 minus y is equal to 5. 4 2s are 8 minus y is equal to 5. y ಆ ಕಡೆ ಹೋದರೆ 8 minus 5 is equal to plus y. 8 minus 5 ಅಂದರೆ 3. therefore y is equal to ಎಷ್ಟಾಯಿತು? 3. ಸೊ 4, 3 ಎಲ್ಲಿದೆ? ಬಿ. ಇಟ್ ವಾಸ್ ಡೈರೆಕ್ಟ್ ಕ್ವಶನ್, ವೆರಿ ಈಸಿ ಕ್ವಶನ್ ಬೈ ದ ವೇ. ನೆಕ್ಸ್ಟ್, ಇಫ್ ಎ ಅಂಡ್ ಬಿ ಆರ್ ಟೂ ಮ್ಯಾಟ್ರಿಸಸ್ ಸಸ್ ದಟ್ ಎ ಬಿ ಇಸ್ ಈಕ್ವಲ್ ಟು ಬಿ, ಬಿ ಎ ಇಸ್ ಈಕ್ವಲ್ ಟು ಎ, ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ದಿಸ್ ಇಸ್ ವೆರಿ ಈಸಿ ಅಗೇನ್, ಈಸಿ ಕ್ವೆಶನ್, ಬಟ್ ಸ್ವಲ್ಪ ಸಿಂಪ್ಲಿಫಿಕೇಶನ್. ಏನಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಎ ಅಂದರೆ ಎಷ್ಟು ಕೊಟ್ಟಿದ್ದಾರೆ? ಬಿ ಎ ಹೋಲ್ ಸ್ಕ್ವೇರ್. ಬಿ ಅಂತಂದರೆ ಎಷ್ಟು ಕೊಟ್ಟರು? ಎ ಬಿ ಹೋಲ್ ಸ್ಕ್ವೇರ್. ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಹೋದರೆ ನಿಮಗೇನು ಸಿಗುತ್ತೆ ಅಂತ ನೋಡೋಣ. ಆಪ್ಷನಿಗೆ ಟ್ಯಾಲಿ ಆಯಿತು ಅಂದರೆ ಅಲ್ಲೇ ಓಕೆ ಮಾಡೋಣ. ರೈಟ್, ಸೊ ಇದೇನಾಗುತ್ತೆ ನಿಮಗೆ? ಬಿ ಎ ಹೋಲ್ ಸ್ಕ್ವೇರ್ ಅಂದರೆ ಏನು? ಬಿ ಎ ಇಂಟು ಬಿ ಎ ಪ್ಲಸ್ ಎ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು? ಎ ಬಿ ಇಂಟು ಎ ಬಿ. ನೆಕ್ಸ್ಟ್ ಬಿ ಇಂಟು ಎ ಬಿ ಇದೆ. ಬಿ ಇಂಟು ಎ ಬಿ ಅಂದರೆ ಮತ್ತೆ ಏನು ಕೊಟ್ಟಿದ್ದಾರೆ ಅವರು? ಎ ಬಿ ಅಂತಂದರೆ ಬಿ ಅಂತ ಕೊಟ್ಟಿದ್ದಾರೆ. ರೈಟ್, ಪ್ಲಸ್ ಎ ಇಂಟು ಬಿ ಎ ಅಂತಂದರೆ ಏನು ಕೊಟ್ಟಿದ್ದಾರೆ? ಎ ಕೊಟ್ಟಿದ್ದಾರೆ. ಅಗೇನ್ ಬಿ ಇಂಟು ಬಿ ಎ ಅಂದರೆ ಏನು ಕೊಟ್ಟಿದ್ದಾರೆ? ಎ ಕೊಟ್ಟಿದ್ದಾರೆ. ಪ್ಲಸ್ ಎ ಬಿ ಅಂದರೆ ಏನು ಕೊಟ್ಟಿದ್ದಾರೆ? ಬಿ ಕೊಟ್ಟಿದ್ದಾರೆ. ಬಿ ಎ ಅಂತಂದರೆ ಏನು ಕೊಟ್ಟಿದ್ದಾರೆ? ಮತ್ತೆ ಎ ಕೊಟ್ಟಿದ್ದಾರೆ. ಎ ಬಿ ಅಂದರೆ ಬಿ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಆನ್ಸರ್ ಏನು? ಎ ಪ್ಲಸ್ ಬಿ ಆಗುತ್ತೆ. ಅರ್ಥ ಆಯ್ತಲ್ಲ? ಜಸ್ಟ್ ಏನಂದರೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಸಿಂಪ್ಲಿಫಿಕೇಶನ್ ಮಾಡೋದು ಅಷ್ಟೇ ಇರೋದು. ರೈಟ್, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 2023 ಕ್ವಶನ್. ಲೆಟ್ ಮಿ ಅರೇಂಜ್ ದ ಬುಕ್. ಇಟ್ ಈಸ್ ಹಿಯರ್. ಓಕೆ, so question number 85. If A is equal to 2 minus k, 2, 1, 3 minus k is singular matrix, then the value of 5k minus k square is equal to. ಏನು ಕೊಟ್ಟಿದ್ದಾರೆ? ಎ ಅನ್ನೋದು ಒಂದು ಮ್ಯಾಟ್ರಿಕ್ಸು, ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿದೆ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ದ ಮ್ಯಾಟ್ರಿಕ್ಸ್ ವಿಚ್ ಈಸ್ ಹ್ಯಾವಿಂಗ್ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0, ರೈಟ್? 2 minus k, 1, 3 minus k is equal to 0. ಈಗ ಕೆ ವ್ಯಾಲ್ಯೂ ಕಂಡುಹಿಡಿದು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. ಸೊ 2 minus k into 3 minus k minus 2 is equal to 0. Once you calculate this, 6 minus 2k minus 3k minus into minus plus k square minus 2 is equal to 0. K square minus 5k, 6 minus 2 plus 4 is equal to 0. Right? So what will you get here is 4 ones are 4 minus 4 minus 1. ಅಲ್ಲಿಗೆ ಕೆ ವ್ಯಾಲ್ಯೂ ಸಿಕ್ತು, ಒಂದು 4 ಇನ್ನೊಂದು 1. ಈಗ ಅದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಸಿಗುತ್ತೆ? 5k minus k square, that is nothing but if you put 1, what will you get? 5 into 1, 5, 5 minus 1, 4. If you put 4 minus 4 square, 5 4s are 20, 20 minus 16, again 4. Therefore, answer ಏನಾಗುತ್ತೆ? 4 ಇಲ್ಲೈತೆ, ಆಪ್ಷನ್ ಬಿ. Therefore, option B is the right answer. Okay. Coming to the next question. The area of a triangle with vertices is 9 square units. The value of k is. It is also board level question. ಹೌದಲ್ವಾ? So board level question ಕೇಳಿರೋದು ಇದು ಕೂಡ. ಏನು ಹೇಳಿದ್ದಾರೆ ನೋಡಿ. ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಬೇಕಾ? ಇಲ್ಲ. ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ವರ್ಟಿಸಸ್ ಅವ್ರು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಅನ್ನೋನ್ ಇದೆ. ಯಾವುದು? ಇಲ್ಲಿ ನೋಡಿ, 0, k. ಸೊ ನಾವೇನು ಮಾಡ್ಬೇಕೀಗ? We are supposed to find that k value. Okay, so we know that ನಮಗೆ ಗೊತ್ತಿದೆ ಆಲ್ರೆಡಿ. ಏರಿಯಾ ಇಸ್ ಈಕ್ವಲ್ ಟು, ಫಾರ್ಮುಲಾ ಯೂಸ್ ಮಾಡಿ, ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು minus 301 301 0k, ನೆಕ್ಸ್ಟ್ ಯಾವುದು? 1.
ಓಕೆ. ಸೊ ಬೋರ್ಡ್ ಲೆವೆಲ್ ಅಂತ ಅಂದರೆ ಏನು ಮಾಡ್ತೀರಾ, ಫಸ್ಟ್ ರೋ ಅಂತ ಎಕ್ಸ್ಪೆನ್ಷನ್ ಮಾಡ್ತೀರಾ. ಬಟ್ ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಇಟ್ ಈಸ್ ವೆರಿ ಈಸಿ. ಏರಿಯಾ ಏನು ಕೊಟ್ಟಿದ್ದಾರೆ, ಫಸ್ಟ್ ಆಫ್ ಆಲ್ 9 ತಾನೆ, 9 2s 18, 18 ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಅಲಾಂಗ್ ಸೆಕೆಂಡ್ ಕಾಲಮ್ ನಾನು ಎಕ್ಸ್ಪೆನ್ಷನ್ ಮಾಡಿದ್ರೆ ನನಗೆ ಈಸಿ ಆಗುತ್ತೆ. ಸೊ ವಾಟ್ ಈಸ್ ದ ಸಿಂಬಲ್ ಹಿಯರ್, ಯು ಮಸ್ಟ್ ರಿಮೆಂಬರ್ ಪ್ಲಸ್ ಮೈನಸ್ ತಾನೆ. ಸೊ ಮೈನಸ್ ಪ್ಲಸ್ ಮೈನಸ್, ಅಲ್ಲಿಗೆ ಮೈನಸ್ ಕೆ ಇಂಟು ಕೆ ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ ಉಳಿಯೋದೇನು -3 -3. ಸೊ ವಾಟ್ ಈಸ್ -3 -3 -6. ಆಲ್ರೆಡಿ ಮೈನಸ್ ಇದೆ, ದೇರ್ ಫೋರ್ 6k 18, 6 1s 6 3s ಅದು ಪ್ಲಸ್ ಆರ್ -3. ಯಾಕೆ, ಡೆಟ್ ರಿಮೂವ್ ಆಗುತ್ತಲ್ಲ ಈ ಕಡೆಯಿಂದ, ಅವಾಗ ಕೆ ವ್ಯಾಲ್ಯೂ ಏನಾಗುತ್ತೆ ಪ್ಲಸ್ ಆರ್ -3. ದಟ್ಸ್ ಇಟ್. ಆ್ಯಂಡ್ ಸಿನ್ಸ್ ಯು ಕ್ಯಾನ್ ಟೇಕ್ +3 ಓನ್ಲಿ, ನೋ ಇಶ್ಯೂಸ್ ಅಟ್ ಆಲ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 87. ಓಕೆ, ಇದು ನಿಮ್ಮ ಪ್ರಾಪರ್ಟೀಸ್ ಮೇಲೆ ಬೇಸ್ ಆಗಿದೆ ಅಗೇನ್. ಸೊ ವಿಲ್ ಸ್ಕಿಪ್ ದಿಸ್ ಕ್ವೆಶ್ಚನ್ ಬಿಕಾಸ್ ದಿಸ್ ಇಸ್ ಬೇಸ್ಡ್ ಆನ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್ 88. ಇಫ್ ಎ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ನೋಡಿ, 1 tan alpha by 2 minus tan alpha by 2 into 1 and AB is equal to I, then B ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ, ಹೌದಲ್ವಾ. ಸೊ ದಿಸ್ ಈಸ್ ಆಲ್ಸೋ ಯುವರ್ ಬೋರ್ಡ್ ಲೆವೆಲ್ ಕ್ವೆಶ್ಚನ್, ಐ ಗೆಸ್. ನಿಮ್ಮ ಬೋರ್ಡ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಅಂತ ಓದ್ತೀರಾ ನೀವು. ಆ್ಯಂಡ್ ದಟ್ಸ್ ದ ಸೇಮ್ ಹಿಯರ್. A into B is equal to I, B ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ, ಹೌದಾ. ಸೊ ವಾಟ್ ಯು ಗೋಯಿಂಗ್ ಟು ಗೆಟ್ ಈಸ್, ಇಲ್ಲಿ ನಮಗೆ ಗೊತ್ತಿದೆ ಎ ಬಿ ಇದೆ ಅಂತಂದರೆ ಮೀನಿಂಗ್ ಏನು, ಎ ಬಿ ಇಸ್ ಈಕ್ವಲ್ ಟು ಐ ಇದೆ ಅಂದರೆ 1 ಈಸ್ ದ ಇನ್ವರ್ಸ್ ಆಫ್ ಎನದರ್ ಒನ್ ಈಚ್ ಅದರ್, ಹೌದಲ್ವಾ. ಸೊ ಬಿ ಈಸ್ ದ ಇನ್ವರ್ಸ್ ಆಫ್ ಎ ಇಂಟು ಎ ಇನ್ವರ್ಸ್. ಹೇಗೆ ಕಂಡುಹಿಡ್ತೀರಾ, ಡಿಟರ್ಮಿನೆಂಟ್ ಆಫ್ ಎ 1 ಮೈನಸ್ ಟ್ಯಾನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. 1 + tan² ಎಷ್ಟು, secant square alpha by 2, right. So what will you get, ಡಿಟರ್ಮಿನೆಂಟ್ ನಮಗೆ ಸಿಕ್ಕಿದೆ. ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಈಕ್ವಲ್ ಟು 0. ಸೊ ದೇರ್ ಫೋರ್ ಎ ಇನ್ವರ್ಸ್ ತಾನೆ ಆ ಬಿ ವ್ಯಾಲ್ಯೂ 1 by ಡಿಟರ್ಮಿನೆಂಟ್ ದಟ್ ಈಸ್ secant² alpha by 2 ಇಂಟು ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಅಂದರೆ ಏನಾಗುತ್ತೆ, ನಾನು ಹೇಳ್ಕೊಟ್ಟಿದ್ದೀನಿ SI. ಸೊ ಸೈನ್ ಚೇಂಜ್ ದಟ್ ಈಸ್ ನಥಿಂಗ್ ಬಟ್ ಮೈನಸ್ tan alpha by 2 ಪ್ಲಸ್ tan alpha by 2 ಆ್ಯಂಡ್ ಇಂಟರ್ಚೇಂಜ್ ಅಂದರೆ 1 1 ಆಸ್ ಇಟ್ ಈಸ್ ಇರುತ್ತೆ. ಸೊ ಅಬ್ಸರ್ವ್ ಮಾಡಿ 1 by secant² ಅಂತ ಅಂದರೆ ಏನಾಗುತ್ತೆ, cos² alpha by 2 ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಎ ಟ್ರಾನ್ಸ್ಪೋಸ್. ಓಕೆ, ನಿಮ್ಮ ಒರಿಜಿನಲ್ ಮ್ಯಾಟ್ರಿಕ್ಸ್ ಇಂದ ಟ್ರಾನ್ಸ್ಪೋಸ್ ಇದು. ಓಕೆ, ಸೊ ದೇರ್ ಫೋರ್ ದಿಸ್ ಇಸ್ ದ ಆನ್ಸರ್. ವೇರ್ ಇಸ್ ಇಟ್, cos² alpha by 2 ಇಂಟು ಐ ಅಲ್ಲ, ಇಂಟು ಎ ಟ್ರಾನ್ಸ್ಪೋಸ್ ಆಗುತ್ತೆ. ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್, ದ ವ್ಯಾಲ್ಯೂ ಆಫ್, ಓಕೆ ಇದು ಕೂಡ ನಿಮ್ಮ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೇರ್ ಫೋರ್ ವಿಲ್ ಎಕ್ಸ್ಕ್ಲೂಡ್ ದಿಸ್ ಕ್ವೆಶ್ಚನ್ ಆಸ್ ವೆಲ್, ರೈಟ್. ಕಮಿಂಗ್ ಟು ನೆಕ್ಸ್ಟ್ 2024 ಅಲ್ಲಿ ಯಾವ್ದು ಕೇಳಿದ್ದಾರೆ ಈ ಚಾಪ್ಟರ್ ಇಂದ ಅಂತ ನೋಡೋಣ. 2024 ಅಲ್ಲಿ 1 2 3 4 5 ಕ್ವೆಶನ್ಸ್ ಕೇಳಿದ್ದಾರೆ ಈ ಚಾಪ್ಟರ್ ಇಂದ. ಓಕೆ, ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಎರಡೂ ಚಾಪ್ಟರ್ ಸೇರಿ ಹೌ ಮೆನಿ 5 ಕ್ವೆಶನ್ಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಅಮಂಗ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್. ಓಕೆ, ರೈಟ್. ಕಮಿಂಗ್ ಟು ದಿಸ್ ಕ್ವೆಶನ್, ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ A² ಇಸ್ ಈಕ್ವಲ್ ಟು ಎ, ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ದೆನ್ I + A ಹೋಲ್ ಕ್ಯೂಬ್ ಏನಾಗುತ್ತೆ ಅಂತ ಕೇಳಿದ್ದಾರೆ, ರೈಟ್. ಫಸ್ಟ್ ಲೆಟ್ ಅಸ್ ಸಿಂಪ್ಲಿಫೈ. I + A ಹೋಲ್ ಕ್ಯೂಬ್ ಅಂದರೆ ಏನಾಗುತ್ತೆ, A ಕ್ಯೂಬ್, A + B ಹೋಲ್ ಕ್ಯೂಬ್ ಫಾರ್ಮುಲಾ, A ಕ್ಯೂಬ್ ಪ್ಲಸ್ B ಕ್ಯೂಬ್ ಪ್ಲಸ್ 3AB² plus 3BA². ಓಕೆ, ಸೊ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಎನಿವೇಸ್. ನೆಕ್ಸ್ಟ್ I ಕ್ಯೂಬ್ ಅಂದರೆ ಐನೇ ಇರುತ್ತೆ, A ಕ್ಯೂಬ್ ಅಂತ ಅಂದರೆ A² ಇಂಟು ಎ ಪ್ಲಸ್ 3A ಇಂಟು ಐ ಪ್ಲಸ್ 3I ಇಂಟು A² ಅಂದರೆ ಎ. ಸೊ ಐ ಅಂತೂ ಇನ್ನೇನು ವ್ಯಾಲ್ಯೂ ಇಲ್ಲ, ಜಸ್ಟ್ ಲೈಕ್ 1. ಓಕೆ, 7 ಇಂಟು 1 ಅಂತಂದರೆ 7 ಬರುತ್ತೆ ನಮಗೆ. ಆ ರೀತಿ ಐ ಅನ್ನೋದಕ್ಕೇನು ರಿಕ್ವೈರ್ಮೆಂಟ್ ಇಲ್ಲ, ಕೀಪ್ ಇಟ್ ಆಸ್ ಇಟ್ ಈಸ್. ನೆಕ್ಸ್ಟ್ A² ವ್ಯಾಲ್ಯೂ ಅವ್ರೇನು ಕೊಟ್ಟಿದ್ದಾರೆ ನಮಗೆ, ಎ ಕೊಟ್ಟಿದ್ದಾರೆ. ದೇರ್ ಫೋರ್ ಎ ಇಂಟು A² ಅಗೇನ್ A² ವ್ಯಾಲ್ಯೂ ಎ ಪ್ಲಸ್ 3A ಪ್ಲಸ್ 3A ಎಷ್ಟಾಗುತ್ತೆ, 3 + 3 + 1 7A ಪ್ಲಸ್ ಐ. ಓಕೆ, ಸೊ ದಿಸ್ ಇಸ್ ದ answer. Is there any such option? Yes, option C is the right answer. ಅರ್ಥ ಆಯ್ತಲ್ಲ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಇಫ್ ಎ ಇಸ್ ಈಕ್ವಲ್ ಟು 1 1 1 1 ದೆನ್ A⁻10 ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಏನು ಮಾಡಬೇಕು, ಆಪ್ಷನ್ಸ್ ನೋಡ್ರಿ ನೀವು ಕ್ಲೀನಾಗೆ. ಹಂಗಂದ್ರೆ ಏನು, 2 ಪವರ್ ಸಮಥಿಂಗ್ ಬಂದೇ ಬರುತ್ತೆ ಅಂತ ಗೊತ್ತಾಯಿತು. ಇಂಟು ಎ ಮ್ಯಾಟ್ರಿಕ್ಸ್ ಅಂದಮೇಲೆ ನೀವು A⁻10 ವರೆಗೂ ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಏನಿಲ್ಲ. ಯು ಜಸ್ಟ್ ಹ್ಯಾವ್ ಟು ರೆಕಗ್ನೈಸ್ ದ ಪ್ಯಾಟ್ರನ್. ಅಂದರೆ A² ಅಷ್ಟೇ ಕಂಡುಹಿಡಿರಿ, ಗೊತ್ತಾಗ್ಬಿಡುತ್ತೆ. A² ಕಂಡುಹಿಡಿದ್ರೆ ಏನಾಗುತ್ತೆ ನಿಮಗೆ ನೋಡಿ, 1 1 1 1 is equal to ಏನಾಗುತ್ತೆ, 1 1s 1 1 1s 1. ಸೊ 2 2 ಅಗೇನ್ 2 2 ಸಿಗುತ್ತೆ ನಿಮಗೆ, ಹೌದಲ್ವಾ. ಸೊ ಇದರಲ್ಲಿ ನೀವು 2 ಕಾಮನ್ ತೆಗೆದ್ರೆ ಉಳಿಯೋದೇನು 1 1 1. ಅಗೇನ್ ದಟ್ ಈಸ್ ನಥಿಂಗ್ ಬಟ್ ಯುವರ್ ಎ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ಇದ್ದಾಗ ಇಲ್ಲೇನಾಯಿತು 1 ಆಗಿದೆ. ಹಂಗಂದರೆ ವಿತ್ ಅಸಂಪ್ಷನ್
ಸಾರಿ ವಿತ್ ಅಬ್ಸರ್ವೇಷನ್ ಈಸಿಯಾಗಿ ನಾನು ಹೇಳ್ಬೋದಲ್ಲ, ಎ ಕ್ಯೂಬ್ ಬಂದಿದ್ರೆ ಇಲ್ಲಿ ಒಂದು ಕಮ್ಮಿ ಅಂತ ಅಂದ್ರೆ ಏನು, ಎ ಸ್ಕ್ವೇರ್ ಸಾರಿ 2 ಸ್ಕ್ವೇರ್ ಇಂಟು ನಮ್ಮ ಎ ಮ್ಯಾಟ್ರಿಕ್ಸ್ ಬರೋದು ಅಂತ, ರೈಟ್. ಅಲ್ಲಿಗೆ ಅಬ್ಸರ್ವ್ ಮಾಡ್ರಿ ನೀವು, 2 ಸ್ಕ್ವೇರ್ 1 1 1 1 ಈ ರೀತಿ ಬಂತಲ್ಲ. ಸೊ ಅಲ್ಲಿಗೆ ನಾನು ಏನು ಹೇಳ್ಬೋದು, ಅವ್ರು ಕೇಳಿರೋದೆಷ್ಟು, ಎ ಪವರ್ 10 ಕೇಳಿದಾರ, ಒಂದು ಕಮ್ಮಿ ಅಂದರೆ ಎಷ್ಟು, 2 ಪವರ್ 9. therefore 2 power 9 into a. Option B is the right answer. ಇದು ಜಸ್ಟ್ ನೀವು ಪ್ಯಾಟರ್ನ್ ಅಬ್ಸರ್ವೇಷನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 26 which is actually 26 ಅಂದರೆ 2024 ಪೇಪರಲ್ಲಿ ಅದು ಆರ್ಡರ್ ವೈಸ್ ಜೋಡಿಸಿದ್ರೆ 26 ಅಂತ, ಬಟ್ ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಟ್. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ರೈಟ್. ನಾನೇನು ಮಾಡಬೇಕು ಅವಾಗ, ಎಫ್ ಆಫ್ 1 ಎಫ್ ಆಫ್ 3 ಎಫ್ ಆಫ್ 3 ಎಫ್ ಆಫ್ 5 ಎಫ್ ಆಫ್ 5 ಎಫ್ ಆಫ್ 1 ಈಸ್ ಏನಾಗುತ್ತೆ ಅಂತ ಕಂಡುಹಿಡಬೇಕು. ಓಕೆನಾ. ಸೊ ವಾಟ್ ವಿ ವಿಲ್ ಡೂ ಈಸ್ ವಿಲ್ ಹ್ಯಾವ್ ಟು ಫೈಂಡ್ 3 ವ್ಯಾಲ್ಯೂಸ್, ರೈಟ್. ಎಫ್ ಆಫ್ 1 ಒಂದು ಸತಿ, 3 ಒಂದು ಸತಿ, 5 ಒಂದು ಸತಿ, 3 ವ್ಯಾಲ್ಯೂಸ್ ನಾವು ಕಂಡುಹಿಡಬೇಕು. ಅದನ್ನ ಏನು ಮಾಡ್ರಿ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕಂಡುಹಿಡಿರಿ. ಓಕೆ, ದಟ್ಸ್ ಅ ಬಿಟ್ ಕ್ಯಾಲ್ಕುಲೇಟಿವ್ ಬಟ್ ಇಟ್ ಈಸ್ ಡೂಯಬಲ್. ಓಕೆ, ಲೆಟ್ಸ್ ಟ್ರೈ. ಒಂದು ಏನಂದರೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿಬೋದು. ಓಕೆ, ದಟ್ ಯು ಕ್ಯಾನ್ ಟ್ರೈ. ಅನದರ್ ಮೆಥಡ್ ಈಸ್ ದಟ್ ದಿರ್ ಈಸ್ ಎ ದಿಸ್ ಮೆಥಡ್ ಕಾಲ್ಡ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅಂತ ಹೇಳಿದ್ನಲ್ಲ, ಆ ಮೆಥಡಿಂದ ನಾವು ಸಾಲ್ವ್ ಮಾಡ್ಬೋದು. ಓಕೆ, ದಿಸ್ ಈಸ್ ಅ ಬಿಟ್ ಕ್ಯಾಲ್ಕುಲೇಟಿವ್, ನೀವೇ ಬೇಕಿದ್ರೆ ಟ್ರೈ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ದಿಸ್, ಐ ಥಿಂಕ್ ದಿಸ್ ಇಸ್ ದ ಕ್ವಶನ್ ವಿಚ್ ಗಾಟ್ ಗ್ರೇಸ್ ಮಾರ್ಕ್ಸ್. ಅಂದರೆ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು, ಯಾಕೆ ಅಂತಂದರೆ ಆಪ್ಷನ್ಸ್ ಯಾವುದು ಕೂಡ ಕರೆಕ್ಟ್ ಬರೋದಿಲ್ಲ. ಓಕೆ, ಸೊ ಫಾರ್ ಯುವರ್ ಕ್ಯಾಲ್ಕುಲೇಟಿವ್ ಮೈಂಡ್ ಅಪ್ರೋಚ್ನ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತಂದರೆ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿರಿ, ರೈಟ್. ದಟ್ ವಿಲ್ ಗೆಟ್ ದ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಐ ಆಮ್ ಸ್ಕಿಪ್ಪಿಂಗ್ ಇಟ್ ಫಾರ್ ಯು ಓನ್ಲಿ ಆ್ಯಂಡ್ ಐ ಆಮ್ ಮೆನ್ಷನಿಂಗ್ ಇಟ್. ದಿಸ್ ವಾಸ್ ದ ಕ್ವಶನ್ ದಟ್ ವಾಸ್ ಬಿಂಗ್ ಅವಾರ್ಡೆಡ್ ಗ್ರೇಸ್ ಮಾರ್ಕ್ಸ್. ಯಾಕೆ ಅಂತಂದರೆ ಆಪ್ಷನ್ ಸರಿ ಇಲ್ಲ. ನೀವು ಮತ್ತೆ ಆನ್ಸರ್ ತಂದು ಮ್ಯಾಮ್ ಆಪ್ಷನಲ್ಲೇ ಇಲ್ಲ, ಆನ್ಸರ್ ಬರ್ತಾ ಇದೆ, ಡೋಂಟ್ ಫೀಲ್ ಬ್ಯಾಡ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಎಕ್ಸ್ ಅಲ್ಲ ಸಾರಿ ಇಂಟು ಎಕ್ಸ್ ಅಲ್ಲ, ಕಾಸ್ ಎಕ್ಸ್ ಎಕ್ಸ್ 1 2 ಸೈನ್ ಎಕ್ಸ್ ಎಕ್ಸ್ 2x ಸೈನ್ ಎಕ್ಸ್ 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 ಮೀನ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ. ದೆನ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಅಂತ. ಓಕೆ, ಸೊ ದಟ್ಸ್ ಕ್ವೈಟ್ ಸಿಂಪಲ್. ಫಸ್ಟ್ ಡಿಟರ್ಮಿನೆಂಟ್ ಕಂಡುಹಿಡಿರಿ. ಏನಾಗುತ್ತೆ, ಕಾಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು 2 ಸೈನ್ ಎಕ್ಸ್ ಇಂಟು ಎಕ್ಸ್ ಅಂದರೆ 2x ಸೈನ್ ಎಕ್ಸ್. ಇಲ್ಲಿ ಇದು ಮಲ್ಟಿಪ್ಲೈ ಆದರೆ ಮೈನಸ್ 2x ಸೈನ್ ಎಕ್ಸ್, ಇನ್ನೇನು ಸೇಮ್ ಕ್ವಾಂಟಿಟಿ, ಇದು 0ನೇ ಆಗುತ್ತೆ ಆ್ಯಕ್ಚುಲಿ. ಪ್ಲಸ್ 1 ಇಂಟು 2x ಸೈನ್ ಎಕ್ಸ್ ಮೈನಸ್ ಎಕ್ಸ್ ಸೈನ್ ಎಕ್ಸ್. ಕರೆಕ್ಟ್ ಇದೆಯಾ? ಎಕ್ಸ್ ಸೈನ್ ಎಕ್ಸ್ 2x ಸೈನ್ ಎಕ್ಸ್. ಓಕೆ, ಡನ್. ಎರಡರಲ್ಲಿ ಒಂದು ಹೋದರೆ 1, ಸೊ ಯು ಕ್ಯಾನ್ ಈಸಿಲಿ ಡೂ ಇಟ್. ಎಕ್ಸ್ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಅಂದರೆ ಮೈನಸ್ ಎಕ್ಸ್ ಸ್ಕ್ವೇರ್. ದೇರ್ ಫೋರ್ ವಾಟ್ ಈಸ್ ದಿಸ್, ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್, 2 ಮೈನಸ್ 1 1 ಅಲ್ಲ, ಸೊ ಪ್ಲಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಓಕೆ, ಇದೇನು ಅಂದರೆ 1 2 ಮೈನಸ್ 1 is 1. ದೇರ್ ಫೋರ್ ಯು ಗಾಟ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ, ರೈಟ್. ನಾವು ನಮಗೆ ಬೇಕಿರೋದೇನು, ಎಫ್ ಆಫ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರಿಂದ ಡಿವೈಡ್ ಮಾಡಿದ್ರೆ ನನಗೇನು ಉಳಿಯುತ್ತೆ, ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಬೈ ಎಕ್ಸ್. ಎಕ್ಸ್ ಸ್ಕ್ವೇರ್ ಡಿನಾಮಿನೇಟ್ರಲ್ಲಿ ಇದ್ದರೆ ಒಂದು ಕ್ಯಾನ್ಸಲ್ ಆಗಿ ಬೈ ಎಕ್ಸ್ ಉಳಿಯುತ್ತೆ. ಈಗ ಅವ್ರು ಕೇಳಿರೋದೇನು, ಲಿಮಿಟ್ ಆಸ್ ಎಕ್ಸ್ ಅಪ್ರೋಚಸ್ 0. ಸೊ ಅಪ್ಲೈ ದಟ್ ಒನ್. ಲಿಮಿಟ್ as x approaches 0 f of x by x square ಏನಾಗುತ್ತೆ, ಲಿಮಿಟ್ x approaches 0 minus cos x plus ಲಿಮಿಟ್ as x approaches 0 sin x by x. ಇದು ನೀವು ಫಸ್ಟ್ ಇಯರಲ್ಲಿ ಕಂಪಲ್ಸರಿ 5 ಮಾರ್ಕ್ಸ್ ಕ್ವಶನ್ ಅಂತ ಕಲಿತೀರಿ ನೋಡ್ರಿ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 sin x by x is always 1. ನೆಕ್ಸ್ಟ್ ಇಲ್ಲೇನು ಓದ್ತೀರಾ, ಮೈನಸ್ ಸೈನ್ ಆ ಕಡೆ ತಗೊಳ್ರಿ. 0 cos 0 ವ್ಯಾಲ್ಯೂ 1 minus 1 plus 1 is equal to 0. Therefore, answer is the option yes. Option B is the right answer. Okay. Next, if P is equal to some matrix is the adjoint of matrix A. Andre P matrix ಏನಗಿದೆ ನಮಗೆ adjoint matrix. Okay. P matrix ಬಂದ್ಬಿಟ್ಟು adjoint matrix. ಯಾವ matrix ಇಂದ adjoint? A matrix ಇಂದು. A matrix ಏನು ನಮಗೆ ಗೊತ್ತಿಲ್ಲ. ಓಕೆ, ಬಟ್ ಅದರ ಡಿಟರ್ಮಿನೆಂಟ್ ನಮಗೆ ಗೊತ್ತಿದೆ. ಓಕೆ, ದೆನ್ ಆಲ್ಫಾ ಈಸ್ ಈಕ್ವಲ್ ಟು, ಇದನ್ನು ಹೇಗೆ ಸಾಲ್ವ್ ಮಾಡೋದು, ಜಸ್ಟ್ ಸ್ಮಾಲ್ ಥಿಂಕಿಂಗ್ ಅಷ್ಟೇ ಹೆಲ್ಪ್ ಮಾಡುತ್ತೆ. ಇಲ್ಲಿ ಏನಂತ ಅಂದರೆ ಕ್ವೈಟ್ ಸಿಂಪಲ್, ಅಡ್ಜಾಯಿಂಟ್ ಮತ್ತು ಡಿಟರ್ಮಿನೆಂಟಿಗೆ ಏನು ರಿಲೇಷನ್ ಇದೆ ಅಂತ ಥಿಂಕ್ ಮಾಡಿರಿ. ಓಕೆ, ಎಲ್ಲ ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ನಿಮ್ಮದು ಏನಂತಾರೆ ಅದನ್ನು, ಆನ್ಸರ್ ಲೈಸ್ ಇನ್ ದ ಕ್ವಶನ್ ಇಟ್ ಸೆಲ್ಫ್. ದ ಥಿಂಗ್ ಈಸ್ ಕ್ವಶನ್ ಯಾರು ನೀಟಾಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅಂತ. ಓಕೆ, ನೀವೆಷ್ಟು ನೀಟಾಗಿ ಅದನ್ನು ಅರ್ಥ ಮಾಡ್ಕೊತೀರೋ ಅಷ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ. ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಆಲ್ರೆಡಿ ಅವೈಲೇಬಲ್ ಇನ್ ದಿ ಕ್ವೆಶನ್ ಇಟ್ ಸೆಲ್ಫ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಅಡ್ಜಾಯಿಂಟ್ ಟು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ ಅಂದರೆ ಅಡ್ಜಾಯಿಂಟ್ ಟು ಡಿಟರ್ಮಿನೆಂಟ್ ಮಧ್ಯೆ ಏನೋ ರಿಲೇಷನ್ ಇದ್ದೇ ಇದೆ.
Yes or no? So how to solve now? Let's try. So relation ನಮಗೆ ಗೊತ್ತಿದೆ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಪವರ್ n - 1. ಸೊ ಅಲ್ಲಿಗೆ ಈ ಡಿಟರ್ಮಿನೆಂಟ್ ನಾನು ಕಂಡುಹಿಡಿತೀನಿ. ಬಟ್ ಏದೇನು ಕೊಟ್ಟಿದ್ದಾರೆ ಪವರ್ ಅಲ್ಲ, ಡಿಟರ್ಮಿನೆಂಟ್ 4 ಕರೆಕ್ಟಾ? ಎಸ್. ಆ್ಯಂಡ್ n - 1 ಅಂತಂದರೆ n ಅಂದರೆ ಏನು? ಆರ್ಡರ್. 3 - 1 ಅಂದರೆ 4 ಸ್ಕ್ವೇರ್ 16. ಸೊ ಅಲ್ಲಿಗೆ ಇದ್ರದ್ದು 16ಗೆ ಈಕ್ವೇಟ್ ಮಾಡಬೇಕು ಅಂತ ಗೊತ್ತಾಯಿತು. ಈಗ ಇದ್ರ ಡಿಟರ್ಮಿನೆಂಟ್ ಕಂಡುಹಿಡಿ ಅಲ್ವಾ? So determinant of 1 alpha 3 1 3 3 2 4 4. What is this determinant value? Let's try to open this one. 1 into 4 3s are 12, 4 3s are 12, 12 minus 12 adu bittagri, minus alpha into 4 1s are 4, minus 3 2s are 6, plus 3 into 4 1s are 4, 3 2s are 6, minus 2 is equal to this value. Correct? Adjoint, adjoint, yes, determinant of adjoint of A is equal to determinant of A whole to the power of n minus 1. ಅದನ್ನು ಈಕ್ವೇಟ್ ಮಾಡಿದ್ರೆ ಏನು ಸಿಗುತ್ತೆ? 16 ಆಲ್ರೆಡಿ ನಮಗೆ ಸಿಕ್ಕಿದೆ RHS. ಇದನ್ನೇನು 0 ಆಗುತ್ತೆ ಬಿಟ್ಟಾಕಿ. ಮೈನಸ್ 4 ಆಲ್ಫಾ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಲ್ಫಾ ಮೈನಸ್ 6 ಇಸ್ ಈಕ್ವಲ್ ಟು 16. ಅಲ್ಲಿಗೆ ಇದನ್ನು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ನಿಮಗೆ? 16 ಪ್ಲಸ್ 6 ಅಂತ ಅಂದರೆ ಎಷ್ಟಾಗುತ್ತೆ? 22. 6 minus 4 ಅಂತ ಅಂದರೆ ಎಷ್ಟು? 2 alpha. ನಮಗೆ alpha value ಬೇಕಿದೆ. So 2 1s are 2 11s are. Therefore, what is the alpha value? 11. Is there any such? Yes. Option C. Okay. So therefore, this was all about your matrices chapter. And just as I always tell you, ಪ್ರತಿ ಸರಿ ಹೇಳ್ದಂಗೆ ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಓಕೆ. ಸೊ ದಟ್ ಯು ಆ್ಯಂಡ್ ಯೋರ್ ಫ್ರೆಂಡ್ಸ್ ಎವ್ರಿ ಒನ್ ಕ್ಯಾನ್ ರೈಟ್ ದ ಎಕ್ಸಾಮ್ ವೆರಿ ವೆಲ್. ಓಕೆ. ಇದೇ ರೀತಿ ರಿಮೈನಿಂಗ್ ಚಾಪ್ಟರ್ಸ್ ಇದೆ, ಐಗೆ ಸೊ ಅವನ್ನ ಕಂಪ್ಲೀಟ್ ಮಾಡಿ ಕೊಡ್ತೇನೆ. ಮೇಕ್ ಶೂರ್ ಯು ಲೆಟ್ ಮಿ ನೋ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್ ಪ್ಲೀಸ್. ಓಕೆ. ನಿಮ್ಮ ಕಾಮೆಂಟ್ಸ್ ಏನಿದೆಯಲ್ಲ ಅದೇ ನನಗೆ ಮೋಟಿವೇಟ್ ಮಾಡೋದು, ನೆನಪಿರಲಿ. ಆ್ಯಂಡ್ ದಟ್ಸ್ ಇಟ್. ಮೇಜರ್ ಥಿಂಗ್, ನೀವು ಕಾಮೆಂಟ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಯಾರಿಗೆ ಹೆಲ್ಪ್ ಆಗುತ್ತೋ ಅವರಿಗೆ. ಓಕೆ. ಯಾರು ಸೀರಿಯಸ್ಸಾಗಿ ಓದಬೇಕು ಅಂತಿದ್ದಾರೆ, ಓದ್ತಿದ್ದಾರೋ ಅಂಥವ್ರಿಗೆ ಶೇರ್ ಮಾಡಿ. ಓಕೆ. ರಿಮೈನಿಂಗ್ ಈಸ್ your wish. Right? So yeah, that's all for today. Thank you so much. God bless you.